ನಾನು ಈ ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ಆದರೂ ಕೇಳ್ತೀನಿ. ನೀವು ಕಾಷಾಯ ಧರಿಸಿದ ಮೇಲೂ ಕೂಡ ನಿಮ್ಮನ್ನ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಿದ್ದಾರೆ. ಇದನ್ನ ನೋಡಿದಂತಹ ಕೆಲವಾರು ಮೇಲ್ವರ್ಗದವರನ್ನೇ ಕುಹಕದ ಮಾತಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಈ ಸ್ವಾಮಿಗಳು ಮಾಡಿಕೊಂಡು ಜಾತಿಗೊಬ್ಬ ಸ್ವಾಮಿಗಳು ಮಾಡಿಬಿಟ್ಟು ಜಾತಿಯಲ್ಲೇ ಜಗಳ ತಂದಿಟ್ಕೊಂಡು ಇವರು ಕಚ್ಚಾಡ್ಕೊಂಡು ಈ ಸಮುದಾಯಗಳನ್ನ ಹಾಳು ಮಾಡಲಿಕ್ಕೆ ಈ ರೀತಿಯಾಗಿ ಜಾತಿಗೊಬ್ಬ ಸ್ವಾಮಿಗಳು ಬೇಕಾ ಅನ್ನುವಂಥ ಪ್ರಶ್ನೆಗಳನ್ನ ಕೆಲವು ಮೇಲ್ವರ್ಗದವರು ಪ್ರಶ್ನೆ ಎತ್ತಾ ಇದ್ದಾರೆ. ಕೆಲವೊಂದು ಅಂಬೇಡ್ಕರ್ ಅವ್ರಿಗೆ ಇರ್ಬೋದು, ಇನ್ನೂ ಅನೇಕ ಮುಖಂಡರಾಗಿದ್ದಂದ್ರೆ ಈ ದಿನಮಾನಗಳಲ್ಲಿ ಮಠಾಧೀಶರಿಗೂ ನಾವು ನೋಡಿದಾಗ ಒಂದೊಂದು ಸಂದರ್ಭಗಳಲ್ಲಿ ಅದಕ್ಕಾಗಿ ಯಾವ ದೇವಸ್ಥಾನಗಳು ನಾವು ನೇರವಾಗಿ ಹೋಗೋದಿಲ್ಲ. ಹೋದ್ರೆ ತಾನೇ ನಾವು ಭಕ್ತರ ಮನಸ್ಸು ನೋವಾಗಬಾರ್ದು ಅಂತೇಳಿ ಒಂದು ಕಡೆ ಇದ್ದು ನಾವು ವಾಪಸ್ ಬರ್ತೀವಿನಃ. ಸ್ವಾಮೀಜಿ, ಕಾಂತರಾಜು ವರದಿ ವಿಚಾರ ಹೇಳಿದ್ರಿ, ಆದ್ರೆ ಅದನ್ನ ಅವೈಜ್ಞಾನಿಕ ಅಂತ ಇನ್ನು ಅದು ಓದೋಕ್ಕೂ ಮುಂಚೆನೆ ಹೇಳ್ತಿರುವಂತಹ ಮನಸ್ಥಿತಿಗಳ ನಿಮಗೆ ಯಾವ ರೀತಿ ಕಾಣಿಸ್ತವೆ? ಕನಕದಾಸರು ಉಡುಪಿಗೆ ಹೋದಾಗ ಉಡುಪಿನಲ್ಲಿ ಅವರು ಅನುಭವಿಸಿದಂಥ ನೋವು, ಹಾಗಾಗಿ ಅವರು ಕನಕದಾಸರು ಎಲ್ಲ ಕಡೆ ದೇವರನ್ನು ನೋಡಿದಂಥವ್ರು. ಅವರು ದಾಸಶ್ರೇಷ್ಠರು. ಅವರು ಉಡುಪಿಯಲ್ಲೇ ಹೋಗಿ ಅಲ್ಲಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಇರಲಿಲ್ಲ ಅವರಿಗೆ. ಆದರೆ ಅಂದಿನ ದಿನಮಾನಗಳಲ್ಲಿ ಅಲ್ಲಿ ಕೆಲವೊಂದು ಸಂಕುಚಿತ ಮನಸ್ಸುಗಳನ್ನು ಕಣ್ತರಿಸ್ಲಿಕ್ಕಾಗಿ ಅವರು ಹೋಗಿದ್ದು. ಅವ್ರ ಕಡೆಗೆ ಕೃಷ್ಣ ಮುಖ ಮಾಡಿದ್ರು ಅಂತ ಇವತ್ತೆಲ್ಲರೂ ಸಹ ಬಹಳಷ್ಟು ದೊಡ್ಡದಾಗಿ ಪೂಜೆ ಮಾಡ್ತೇವೆ. ಹೇಳಿದ್ರಿ ಉಪ್ಪಾರ ಸಮಾಜದ ಸ್ಥಿತಿಗತಿಯಲ್ಲಿ ಇದೇ ಸಮಾಜಕ್ಕೆ ಸೇರಿದ ನಾಯಕರು ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಇದೇ ವರದಿ ಬಂದು ಅವ್ರ ಮುಂದೆ ನಿಲ್ಲುತ್ತೆ ಅಂತ ಸಂದರ್ಭದಲ್ಲಿ ಅದನ್ನ ಸ್ವೀಕರಿಸಿದಂತೆ ತಪರಾಕಿ ಆಗ್ತಾರೆ. ಪುಟ್ಟರಂಗ ಶೆಟ್ಟರು ನಮ್ಮ ಜೊತೆಲಿ ಮಾತಾಡ್ಬೇಕಾದ್ರೆ ಭಾವುಕರಾಗಿ ಹೇಳಿದ್ರು, ನನಗೆ ಬೆದರಿಸಿದ್ರು ಅಂತ. ಸಮುದಾಯದ ತಂದೆಯಾಗಿ ಆ ಪ್ರಕರಣ ನಿಮಗೆ ಯಾವ ರೀತಿ ಕಾಣಿಸುತ್ತೆ? ಕರ್ನಾಟಕ ಸ್ಟುಡಿಯೋದ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನಕ್ಕೆ ಸ್ವಾಗತ. ನಮ್ಮ ಜೊತೆಯಲ್ಲಿ ಇವತ್ತು ಇರುವಂತಹ ಅನುಭವ ಮಂಟಪದ ಶೂದ್ರ ತಪಸ್ವಿ, ಭಗೀರಥ ಉಪ್ಪಾರ ಸಮಾಜದ ಧಾರ್ಮಿಕ ನಾಯಕರು, ಧರ್ಮಗುರುಗಳು ಶ್ರೀ ಪುರುಷೋತ್ತಮಾನಂದಪುರಿ ಶ್ರೀಗಳಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಗುರುಗಳೇ, ನೇರವಾಗಿ ಒಂದು ಪ್ರಶ್ನೆ. ಉಪ್ಪಾರ ಸಮಾಜದ ದಾರಿ ದೀಪವಾಗಿದ್ದೀರಾ. ಸಮಾಜದ ಸ್ಥಿತಿಗತಿ ಇವತ್ತಿಗೂ ಕೂಡ ತುಂಬಾ ಕಷ್ಟದಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ನಿಮಗೂ ಕೂಡ ನಿಮ್ಮ ಅಂತಃಕರಣವನ್ನ ಅಳಿಸಿದಂತಹ ಘಟನೆ ಏನಾದರೂ ಇದೆಯಾ? ನಮ್ಮ ದೇಶದಲ್ಲಿ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬ ಸಮುದಾಯಗಳು ಶೋಷಣೆಗಳ ಒಳಗಾಗಿದ್ದಾವೆ. ಅಂಥವುಗಳಲ್ಲಿ ಉಪ್ಪಾರ, ಕುರುಬ, ಕುಂಬಾರ, ಮಡಿವಾಳ, ಬೆಸ್ತರು, ಬೋವಿ, ಕುಂಚಿಡಿಗ ಹೀಗೆ ಅನೇಕ ಸಮುದಾಯಗಳು ಈ ಸಾಲಿನಲ್ಲಿ ನಿಲ್ಲುವಂಥದ್ದು. ಎಲ್ಲರ ಸಮುದಾಯದಲ್ಲಿ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇನ್ನು ಅನೇಕ ಮುಖಂಡರು ಅನುಭವಿಸಿದಂತಹ ನೋವನ್ನು ಎಲ್ಲ ಸಮುದಾಯದವರು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಿದ್ದೇವೆ. ನಾವೊಬ್ಬ ಧರ್ಮಗುರುಗಳಾಗಿ ಮಠಾಧೀಶರಾಗಿದ್ದರೂ ತಾನೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಆ ನೋವನ್ನು ಅನುಭವಿಸಿದ್ದೇವೆ. ಹಾಗೆಯೇ ಒಟ್ಟಾರೆ ನಮ್ಮ ವಿಚಾರ ಏನು, ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಎಲ್ಲ ಸಮುದಾಯದವ್ರನ್ನೂ ಒಂದು ಕಡೆ ಸೇರಿಸಿ ಎಲ್ಲರಿಗೂ ಸಮಾನತೆ ಬರಬೇಕು, ಎಲ್ಲರೂ ದೇವರ ಮಕ್ಕಳಿದ್ದೇವೆ, ಯಾರೂ ಇಲ್ಲಿ ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಎಲ್ಲರೂ ಮನುಷ್ಯ ಜಾತಿಗೆ ಸೇರಿದರು ಅನ್ನುವಂಥದ್ದನ್ನು 12ನೇ ಶತಮಾನದಲ್ಲೇ ಅವರು ತೋರಿಸಿಕೊಟ್ಟು ಎಲ್ಲ ಸಮುದಾಯದವರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದರು. ಅಂತಹ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಚರ್ಚೆಯನ್ನು ಮಾಡಿ ವಚನಗಳನ್ನು ರಚನೆ ಮಾಡಿದರು. ಸಾಕಷ್ಟು ಅವರು ಜನರಿಗೆ ಕಲ್ಯಾಣದ ಕ್ರಾಂತಿಯ ಮೂಲಕ ಬಡಿದೆಪ್ಪಿಸುವಂಥ ಕೆಲಸ ಮಾಡಿದರು. ಅಂಥ ಬಸವಾದಿ ಶರಣರ ಕಾಲ ಏನಿತ್ತು, ಕಾಲಘಟ್ಟ, ಆಗಲೂ ಸಹ ಒಂದು ಸುವರ್ಣೀಯರು, ದಲಿತರು, ಅವುಗಳಲ್ಲೂ ಸಾಕಷ್ಟು ನಾವು ಒಂದು ಒತ್ತಡ ಹೋರಾಟವನ್ನು ನೋಡಿದ್ದೀವಿ. ಆನಂತರ ದಿನಮಾನಗಳಲ್ಲಿ ಮತ್ತೆ ಕನಕದಾಸರು 15ನೇ ಶತಮಾನದಲ್ಲಿ ಹಿಂದೆ ಬಸವಣ್ಣನವರೇನು ಹೇಳಿದರು, ಇವನಾರವ 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 ನೆಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವನ ಮನೆಯ ಮಗನೆಂದಿಸ ಏನು ಹೇಳಿದ್ರು ವಚನವನ್ನು. ಅದೇ ರೀತಿಯಾಗಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಕನಕದಾಸರು, ದಾಸಶ್ರೇಷ್ಠ ಕನಕದಾಸರು
15ನೇ ಶತಮಾನದಲ್ಲಿಯೇ ಅವರು ಜಗತ್ತಿಗೆ ಸಾರಿದರು. ಅವರು ಕೀರ್ತನೆಗಳ ಮೂಲಕ ಅವರ ವಿಚಾರಗಳನ್ನ ಅಂದೂ ಸಹ ಸ್ವತಃ ಅವರೇ ಅನುಭವಿಸಿದ ನೋವುಗಳನ್ನ ಎಲ್ಲ ಕಡೆನೂ ಅದನ್ನು ಜಾಗೃತಿಯನ್ನು ಉಂಟು ಮಾಡಿದರು. ಆ ನಂತರದಲ್ಲಿ ನಾವು ಕೆಲವೊಂದು ಕಾಲಘಟ್ಟದ ನಂತರದಲ್ಲಿ 20-21ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡುವ ಸಂದರ್ಭದಲ್ಲಿ ಅವರು ಬಸವಾದಿ ಶರಣರ ವಿಚಾರಗಳು, ಕನಕದಾಸರು ಹಾಗೆ ಎಲ್ಲ ಮಹನೀಯರ ಸಿದ್ಧಾಂತಗಳನ್ನು ನೋಡಿಯೇ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ರೀತಿಯಲ್ಲಿ ಅವರು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯವನ್ನ ಮೊದಲೇ ಪೀಠಿಕೆಯಲ್ಲಿ ಅವರು ಅಲ್ಲಿ ಹೇಳುವಂಥದ್ದು ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನತೆ ಬರಬೇಕು, ಸ್ವಾತಂತ್ರ್ಯ ಇರಬೇಕು, ಸ್ವಾಭಿಮಾನದಿಂದ ಎಲ್ಲರೂ ಬದುಕನ್ನು ನಡೆಸಬೇಕು ಅಂತೇಳಿ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ವಂಚಿತ ಶೋಷಿತ ಸಮುದಾಯಗಳನ್ನ ನಿಜವಾಗಿ ಸಹ ಮೇಲೆತ್ತುವಂತ ರೀತಿಯಲ್ಲಿ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ವಾತಂತ್ರ್ಯ ಒಂದು 75 ವರ್ಷಗಳು ಆಯ್ತು ಈಗಾಗಲೇ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇನ್ನೂ ನಾವು ಈ ಸಮುದಾಯಗಳ ಸ್ಥಿತಿಗತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವುಗಳ ಬಗ್ಗೆ ಇನ್ನೂ ಸರಿಯಾಗಿ ಯಾವುದೇ ಸಂವಿಧಾನದ ಆಶೋತ್ತರಗಳಂತೆ ಇನ್ನೂ ಆಗಿಲ್ಲ. ಇನ್ನೂ ಜನಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಬೇಕು ಅನ್ನೋದ ನಿಟ್ಟಿನಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನೀವು ಹೇಳಿದಂತೆ ಇವತ್ತು ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿದ್ದರೂ ತಾನೆ ಸಮುದಾಯಗಳ ಸ್ಥಿತಿಗತಿಯನ್ನು ನೋಡಿದಾಗ ಇನ್ನೂ ತುಂಬ ಕೆಳಹಂತದಲ್ಲಿದ್ದೇವೆ. ಸಾಕಷ್ಟು ಇನ್ನೂ ಸುಧಾರಣೆಯನ್ನ ನಾವು ಮಾಡ್ಕೋಬೇಕಾಗಿದೆ. ಸ್ವಾಮೀಜಿ, ಉಪ್ಪಾರ ಸಮಾಜ ಈಗಲೂ ಕೂಡ ಆರ್ಥಿಕವಾಗಿ ಸಬಲರಾಗಿಲ್ಲ, ಜಮೀನಿಲ್ಲ. ಇಂತಹ ಸ್ಥಿತಿಯಲ್ಲಿ ಸಮುದಾಯದ ಶೈಕ್ಷಣಿಕ ಪ್ರಗತಿ ಯಾವ ರೀತಿ ಇದೆ ನೀವು ಕಂಡಂತೆ? ಇವತ್ತು ನಾವು ರಾಜ್ಯ ದೇಶವನ್ನೆಲ್ಲ ನಾವು ಸುತ್ತಿ ನೋಡಿದಾಗ ಉಪ್ಪಾರ ಸಮಾಜ ಒಂದು ಕಾಲಕ್ಕೆ ಉಪ್ಪಿನ ಉದ್ಯಮವನ್ನು ಅಂದರೆ ಚೌಳು ಮಣ್ಣಿನಿಂದ ಉಪ್ಪನ್ನು ತಯಾರು ಮಾಡಿ ಮೂಳೆಗಳ ಮೂಲಕ ಅದನ್ನು ಎಲ್ಲ ಕಡೆನೂ ಅದರ ಮಾರಾಟವನ್ನು ಮಾಡಿ ಬಂದಂಥ ಆದಾಯದಿಂದ ಅವರು ಜೀವನವನ್ನು ನಡೆಸ್ತಾ ಹೋಗ್ತಾ ಇದ್ರು. ಅಂದರೆ ಕಾಯಕ ಸಮಾಜಗಳು ನಾವೇನು ಹೇಳ್ತೇವೆ ಇವತ್ತು, ಉಪ್ಪಾರ ಇರ್ಬೋದು ಅಥವಾ ಮಡಿವಾಳ ಇರ್ಬೋದು, ಕುಂಬಾರ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಎಲ್ಲ ಸಮುದಾಯದವರು ಕಾಯಕ ಸಮಾಜಗಳೇನೆ. ಒಂದು ಕಾಲಕ್ಕೆ ಕಾಯಕವನ್ನು ಮಾಡಿ ಕಾಯಕವೇ ಕೈಲಾಸ ಅಂತ ಬಸವಣ್ಣನ ಹೇಳಿದಂಥ ಸಿದ್ಧಾಂತದ ಅನ್ವಯ ಜೀವನ ಮಾಡ್ಕೊಂಡು ಬರ್ತಾ ಇದ್ರು. ಇಂಥ ಸಮುದಾಯಗಳನ್ನ ಕಾಯಕವನ್ನೇ ಒಂದು ರೀತಿಯಾಗಿ ಕೀಳು ದೃಷ್ಟಿಯಿಂದ ನೋಡುವಂಥ ಕಾಲ ಇತ್ತು. ಹಾಗಾಗಿ ಬಸವಾದಿ ಶರಣರು ಅದನ್ನು ಹೇಳಿದ್ರು, ಕಾಯಕವನ್ನ ಕೀಳಾಗಿ ನೋಡಬೇಡ್ರಿ, ಪ್ರತಿಯೊಬ್ಬರ ಕಾಯಕವನ್ನು ಮಾಡಬೇಕು, ಶ್ರಮಜೀವಿಗಳಿದ್ದಾರೆ ಅನ್ನುವಂಥದ್ದನ್ನ. ಅದನ್ನು ಕೃಷಿ ರೈತಾಪಿ ವರ್ಗದವಿರೋದಲ್ಲ, ಬಹುತೇಕ ಶೂದ್ರ ವರ್ಗ ಅಂತಲೇ ಇತ್ತು. ಹೀಗಾಗಿ ಎಲ್ಲರೂ ಸಹ ಆ ಜೀವನ ಮಾಡಲಿಕ್ಕೆ ಏನು ಅವ್ರು ವೃತ್ತಿಯನ್ನು ಮಾಡ್ತಾ ಬಂದರು. ಆ ನಿಟ್ಟಿನಲ್ಲಿ ಉಪ್ಪಾರ ಸಮಾಜವು ಸಹ ಉಪ್ಪನ್ನು ತಯಾರು ಮಾಡಿ ಜೀವನ ಮಾಡುವಂಥ ಸಮಾಜವಾಗಿತ್ತು. ಆನಂತರ ಉಪ್ಪನ್ನು ತಯಾರು ಮಾಡಿ ಒಳ್ಳೆ ಸುಸ್ಥಿತಿಯಲ್ಲಿತ್ತು ಅಂತೇಳಿ ವಿದೇಶಿ ಬರಹಗಾರರು ಹೇಳ್ತಾರೆ, ಈ ದೇಶದ ಬರಹಗಾರರು ಉಲ್ಲೇಖ ಮಾಡ್ತಾರೆ. ರಾಜರ ಕಾಲದಲ್ಲಿ ಇವರು ಉಪ್ಪನ್ನು ತಯಾರು ಮಾಡಿ ಚೆನ್ನಾಗಿ ಜೀವಿಸ್ತಾ ಇರುವಾಗ ಬ್ರಿಟಿಷ್ನವರು ಈ ದೇಶಕ್ಕೆ ಬಂದ ಮೇಲೆ ಉಪ್ಪಿನ ಉದ್ಯಮವನ್ನು ಲಾಭ ತರುವಂಥ ಉದ್ಯಮ ಅಂತ ಇದನ್ನು ಅವ್ರು ವಶ ಮಾಡ್ಕೊಳ್ಳಿಕ್ಕೆ ಈಸ್ಟ್ ಇಂಡಿಯಾ ಕಂಪ್ನಿಗಳ ಮೂಲಕ ಅವರ ಇದನ್ನ ತೆಗೆದುಕೊಳ್ಳಿಕ್ಕಾಗಿ ಇದನ್ನು ಉಪ್ಪಿನ ನಿಷೇಧ ಮಾಡ್ತಾರೆ. ಆಗ ಎಲ್ಲ ಕಡೆನೂ ಇವರು ಸಂಕಷ್ಟಕ್ಕೊಳಗಾಗಿ ಹೋರಾಟವನ್ನು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ಚಳುವಳಿ ಮೂಲಕ ಗುಜರಾತ್ ದಂಡಿಯಿಂದ ಪ್ರಾರಂಭ ಮಾಡಿ ಸ್ವಾತಂತ್ರ್ಯ ಚಳುವಳಿಯಾಗಿ ಇದನ್ನ ಹೋರಾಟವನ್ನು ಮಾಡ್ತಾರೆ. ಸ್ವಾತಂತ್ರ್ಯವನ್ನು ಸಿಗಲಿಕ್ಕೆ ಹೋರಾಟ ಆಗುತ್ತೆ. ಇದು ಒಂದು. ಆದರೆ ಉಪ್ಪಾರ ಸಮಾಜದ ಸ್ಥಿತಿಗತಿ ನೋಡಿದಾಗ ಶೈಕ್ಷಣಿಕವಾಗಿ ನೀವು ಹೇಳಿದಂತೆ ತುಂಬ ಕೆಳಹಂತದಲ್ಲಿದ್ದಾರೆ. ಇವತ್ತು ನಾವು ರಾಜ್ಯದ ಸರಾಸರಿ ಶೈಕ್ಷಣಿಕ ಪ್ರಗತಿ 75ಕ್ಕೂ ಹೆಚ್ಚಿನ ಇವತ್ತು ಶೈಕ್ಷಣಿಕ ಪ್ರಗತಿ ನೋಡಿದರೆ, ಉಪ್ಪಾರ ಸ್ಥಿತಿಗತಿ ಹೇಗಿದೆ ಶೈಕ್ಷಣಿಕ ಪ್ರಗತಿ ಅಂದರೆ 50ರಿಂದ 60% ಮಾತ್ರ ಇದೆ. ಇವತ್ತು ನಾವು ಮೈಸೂರು, ಚಾಮರಾಜನಗರ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಆ ಭಾಗದಲ್ಲಿ ಹೋದರೆ ಈಗಲೂ ತಾನೇ ನಮ್ಮ ಜನಗಳು ಇವತ್ತು ಪರಿಷ್ಠ ಜಾತಿ ಪಂಗಡಕ್ಕಿಂತಲೂ ತುಂಬ ಕೆಳ ಹಂತದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ತುಂಬ ಹಿಂದುಳಿದ ಸಮಾಜ. ಈ ಸಮಾಜದಲ್ಲಿ ಇದುವರೆಗೆ ಒಂದು ಅಂಕಿಅಂಶ ನೋಡಿದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಒಬ್ಬನೇ ಒಬ್ಬ IAS ಅಧಿಕಾರಿ ಆಗಿಲ್ಲ. IPS ಅಧಿಕಾರಿ ಅದು ಈ ರಾಜ್ಯದಲ್ಲಿ ಇನ್ನೂ ಸಿಕ್ಕಿಲ್ಲ. IAS, IPS, IRS ಅಂತ ಹುದ್ದೆಯಲ್ಲೇ ಇವರು ಹೋಗಲಿಲ್ಲ ಅಂದರೆ ಇವ್ರು ಯಾವ ರೀತಿಯಾಗಿ ಸ್ಥಿತಿ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು. ಜೊತೆಯಲ್ಲಿ ಶಾಸಕರಾಗಿ 2 ಜನ ಈ ರಾಜ್ಯದಲ್ಲಿ ಇಷ್ಟು ವರ್ಷಕ್ಕೆ 2 ಜನ ಆಯ್ಕೆ ಆಗಿರುವಂಥದ್ದು.
ಅದರಲ್ಲಿ ಪುಟ್ಟರಂಗ ಶೆಟ್ಟಿ ಈಗ 4 ಸಾರಿಯಾಗಿ ಚಾಮರಾಜನಗರದಲ್ಲಿ ಶಾಸಕರಾಗಿದ್ದರೆ, ಸಚಿವರಾಗಿದ್ದಂಥವರು. ಬಿಟ್ಟರೆ ಇದುವರೆಗೂ ಯಾರು ಶಾಸಕರು ನಮ್ಮಲ್ಲಿ ರಾಜ್ಯದಲ್ಲಿ ಸಿಗ್ತಾ ಇಲ್ಲ. ಎಲ್ಲೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳು ಮಾತ್ರ, ನಗರಸಭೆಗಳು ಮಾತ್ರ ಇವ್ರನ್ನ ಕಾಣುವಂಥದ್ದು. ಹೀಗಾಗಿ ಶೈಕ್ಷಣಿಕವಾಗಿ ಯಾವ ಸಮುದಾಯ ಕೆಳದ ಇಂಥದ್ದು ಇದೆ, ಯಾವ ಸಮಾಜ ಆರ್ಥಿಕವಾಗಿ ದುರ್ಬಲ ಆಗಿದೆ, ಯಾವ ಸಮಾಜ ರಾಜಕೀಯ ಶಕ್ತಿನೂ ಇಲ್ಲ ಅಂದಾಗ ಆ ಸಮುದಾಯ ಖಂಡಿತ ಹಿಂದುಳಿದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಸಮಾಜದಲ್ಲಿ ಬಡತನ ಒಂದು ಕಡೆ ಇದೆ, ಅನಕ್ಷರತೆ ಇನ್ನೊಂದು ಕಡೆ ಇದೆ, ಮೌಢ್ಯತೆ ಮತ್ತೊಂದು ಕಡೆ. ಅನಕ್ಷರತೆ, ಬಡತನ, ಮೌಢ್ಯತೆ ಯಾವ ಸಮುದಾಯದಲ್ಲಿರುತ್ತೋ ಆ ಸಮುದಾಯ ಮುಖ್ಯವಾಹಿನಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಇವುಗಳ ಮೂಲಕವೇ ಇವತ್ತು ಸಮಾಜಗಳು ಮೇಲೆ ಬರಬೇಕಾಗಿದೆ. ಅದು ದೇವರಾಜ ಅರಸು ಕಾಲದಲ್ಲಿ ಕೆಲವೊಂದು ಸುಧಾರಣೆ ಆಯಿತು. ಈಗ ಮತ್ತೊಮ್ಮೆ ನಾವು ಸಿದ್ದರಾಮಯ್ಯರ ಕಾಲದಲ್ಲಿ ಆ ಒಂದು ಸ್ಥಿತಿಗತಿಯನ್ನು ನೋಡಲಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾಂತರಾಜ್ ವರದಿ ಅದಕ್ಕೆ ನೀವು ಕೇಳ್ತೀರಿ ಅಂದ್ಕೊಂಡಿದ್ದೇವೆ, ಅದು ಬಂದ ಮೇಲೆ ಮಾತಾಡ್ತಾನೆ. ಈಗ ಈ ಸ್ಥಿತಿಗತಿ ನೋಡಿದಾಗ ತುಂಬ ಉಪಹಾರ ಸಮಾಜದ್ದು ಭಾಳಷ್ಟು ಹೀನಾಯ ಸ್ಥಿತಿಯಲ್ಲಿದೆ. ಈ ಸಮಾಜ ಮುಖ್ಯವಾಹಿನಿಗೆ ಬರಬೇಕು ಅಂದರೆ ಸರ್ಕಾರ ಈ ಎಲ್ಲವನ್ನು ವಿಚಾರ ಮಾಡಿ ಮುಂದೆ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಲಿ ಅಂತೇಳಿ ನಾವು ಒತ್ತಾಯಿಸ್ತೇವೆ. ಗುರುಗಳೇ, ನಾನು ಈ ಪ್ರಶ್ನೆ ಕೇಳಬಾರ್ದು ಗೊತ್ತಿಲ್ಲ, ಆದರೂ ಕೇಳ್ತೀನಿ. ನೀವು ಕಾಷಾಯ ಧರಿಸಿದ ಮೇಲೂ ಕೂಡ ನಿಮ್ಮನ್ನ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಿದ್ದಾರೆ? ಕಾಷಾಯ ಧರಿಸಿ ನಾವು ಮಠಾಧೀಶರಾಗಿ ಸ್ವಾಮಿಗಳಾಗಿ ಇದ್ರೂ ನಮ್ಮಂತೆ ಇನ್ನೂ ಹಲವಾರು ಹಿಂದುಳಿದ ಶೋಷಿತ ಸಮುದಾಯಗಳ ಮಠಗಳು ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಿದ್ದಾವೆ. ನಮ್ಮ ಹಿಂದಿನ ಸ್ವಾಮಿಗಳ ಕಾಲದಿಂದಲೇ ನಮ್ಮ ಮಠದಲ್ಲಿ 13 ಜನ ಸ್ವಾಮಿಗಳಾಗಿದ್ದರೂ ತಾನೆ ನಾವು ಭಾಳಷ್ಟು ಕಡೆಗಳಲ್ಲಿ ನಾವು ನೋಡಿದಾಗ ಇನ್ನೂ ಎಷ್ಟೋ ಸಮುದಾಯಗಳಿಗೆ ಮಠಗಳೇ ಇರಲಿಲ್ಲ. ಆಗ ಮೇಲ್ವರ್ಗದ ಮಠಗಳಿಗೆ ನಮ್ಮ ಸಮುದಾಯದ ಜನಗಳು ಹೋಗುವಂಥದ್ದು, ಬರುವಂಥದ್ದು. ಆಗ ಧಾರ್ಮಿಕವಾಗಿ ಭೇದ ಭಾವನೆ ಇಲ್ಲದಂತೆ ಇವ್ರು ಹೋಗ್ತಾ ಇದ್ರು, ಬರ್ತಾ ಇದ್ರು. ಆದರೆ ನಂತರದ ದಿನಮಾನಗಳಲ್ಲಿ ಆಯಾ ಸಮುದಾಯಗಳಲ್ಲೇ ನಾವು ಸಮುದಾಯಗಳಲ್ಲಿ ಸ್ವಾಮಿಗಳು ಮಾಡ್ಕೋಬೇಕು, ಆ ಮೂಲಕ ಸಮುದಾಯದ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸಮಾಜ ಮೇಲೆ ತರುವಂಥ ಕೆಲಸ ಆಗಬೇಕು ಅಂತೇಳಿ ಹಿರಿಯರೆಲ್ಲ ಆಲೋಚನೆ ಮಾಡಿ ಇವತ್ತೆಲ್ಲ ಸಮುದಾಯಗಳಿಗೂ ಸ್ವಾಮಿಗಳನ್ನು ಮಾಡಿಕೊಂಡಿದ್ದಾರೆ. ಈ ಸಮುದಾಯಗಳಲ್ಲಿ ಇವತ್ತು ಜಾಗೃತಿ ಆಗ್ತಾ ಇದೆ. ಇದನ್ನು ನೋಡಿದಂತಹ ಕೆಲವಾರು ಮೇಲ್ವರ್ಗದವರನ್ನೇ ಕುಹಕದ ಮಾತಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಈ ಸ್ವಾಮಿಗಳು ಮಾಡಿಕೊಂಡು ಜಾತಿಗೊಬ್ಬ ಸ್ವಾಮಿಗಳು ಮಾಡಿಬಿಟ್ಟು ಜಾತಿಯಲ್ಲೇ ಜಗಳ ತಂದಿಟ್ಕೊಂಡು ಇವರು ಕಚ್ಚಾಡ್ಕೊಂಡು ಈ ಸಮುದಾಯಗಳನ್ನ ಹಾಳು ಮಾಡಲಿಕ್ಕೆ ಈ ರೀತಿಯಾಗಿ ಜಾತಿಗೊಬ್ಬ ಸ್ವಾಮಿಗಳು ಬೇಕಾ ಅನ್ನುವಂಥ ಪ್ರಶ್ನೆಗಳನ್ನ ಕೆಲವು ಮೇಲ್ವರ್ಗದವರು ಪ್ರಶ್ನೆ ಎತ್ತಾ ಇದ್ದಾರೆ. ನಾವು ಅವ್ರಿಗೆ ಅನೇಕ ಸಾರಿ ನಾವು ಹೇಳಿದ್ದೇವೆ, ಜಾತಿಗಾಗಿ ಸ್ವಾಮಿಗಳಾಗಲಿಲ್ಲ, ನಾವು ಆ ಜಾತಿಯಲ್ಲಿ ಹುಟ್ಟಿದ್ದೇವೆ. ಆದರೆ ಜಾತಿಯಲ್ಲಿರುವಂಥ ಅಜ್ಞಾನವನ್ನ, ಕತ್ತಲೆಯನ್ನ ಹೋಗಲಾಡಿಸ್ಲಿಕ್ಕಾಗಿ, ಜ್ಯೋತಿಯಾಗಿ ಬೆಳಗಲಿಕ್ಕಾಗಿ ನಾವು ಮಠಾಧೀಶರು ಸ್ವಾಮಿಗಳು ಬಂದಿದ್ದೇವೆ. ಇದರಲ್ಲಿ ಮೇಲ್ವರ್ಗದ ಸ್ವಾಮಿಗಳು ನಮ್ಮನ್ನು ಒಳಗಡೆ ಸೇರಿಸ್ಕೊಂಡಿದ್ದ ನಮ್ಮ ಸಮುದಾಯಗಳನ್ನ ಇವತ್ತು ಈ ಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ಅವರು ಹೊರಗಿಟ್ಟಿದ್ರಿಂದಾಗಿ ಇವತ್ತು ಈ ಸಮುದಾಯಗಳಲ್ಲಿ ಜಾಗೃತಿ ಯಾರು ಮಾಡಬೇಕಾಗಾದ್ರೆ ಆ ಮಠಾಧೀಶರೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡಿದ ಮೇಲೆ ಇವತ್ತು ಎಲ್ಲ ಸಮಾಜದಲ್ಲಿ ಇವತ್ತು ಕುರುಬ ಸಮಾಜ, ಆಲಮತ ಸಮಾಜ, ದೇವಾಂಗ ನೇಕಾರ ಸಮಾಜ, ವಿಶ್ವಕರ್ಮ ಸಮಾಜ, ತಿಗಳ ಸಮಾಜ, ಮಡಿವಾಳ ಸಮಾಜ, ಕುಂಬಾರ ಸಮಾಜ, ಈಡಿಗ ಸಮಾಜ, ಬೆಸ್ತರ್ ಸಮಾಜ, ಬೋಯ್ ಸಮಾಜ, ದಲಿತರು ಮಾದಾರ ಚೆನ್ನಯ್ಯ ಸಮಾಜ, ಆಮೇಲೆ ಛಲವಾದಿ ಸಮಾಜ, ಹೀಗೆ ಹೇಳ್ತಾ ಹೋದ್ರೆ ಎಲ್ಲ ಸಮುದಾಯಗಳು ಮಠಾಧೀಶರಾದ ಮೇಲೆ ಆ ಸಮುದಾಯಗಳಲ್ಲಿ ಒಂದು ಸ್ವಾಭಿಮಾನ ಮೂಡಿದೆ, ಆ ಸಮುದಾಯಗಳಲ್ಲಿ ಜಾಗೃತಿ ಆಗಿದೆ. ಆ ಮೂಲಕ ಧಾರ್ಮಿಕ ಅಷ್ಟೇ ಅಲ್ಲ, ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ನಡೀತಾ ಇದೆ. ಇವತ್ತು ನಮ್ಮೆಲ್ಲ ಮಠಗಳಲ್ಲಿ ಇವತ್ತು ಮಕ್ಕಳನ್ನು ತಂದಲ್ಲಿ ಓದಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಜನಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ, ಒಂದು ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತೆಲ್ಲವನ್ನೂ ಸಹ ನಾವು ಮಾಡುವಂಥ ದಿಸೆಯಲ್ಲಿ ಕೆಲವರು ಈಗಲೂ ತಾನೇ ಅದನ್ನು ಎಷ್ಟೋ ಜನ ಒಪ್ಕೊಳ್ಳೋರು ಇದ್ದಾರೆ, ಒಪ್ಕೊಳ್ಳೋದ್ಲೆ ಅವರು ಶೋಷಣೆ ಮಾಡೋರಿರ್ಬೋದು. ಆದರೆ ನೀವು ಹೇಳೋಂಥ ಮಾತನ್ನು ನೋಡೋದಾದರೆ ಧಾರ್ಮಿಕ ಸ್ವಾಮಿಗಳಾಗಿ ನಾವು ಇನ್ನೂ ನಮಗೆ ಆ ರೀತಿಯಾಗಿ ಸಮಾನತೆ ಸಿಕ್ಕಿದೆಯಾ ಅಂದರೆ ಖಂಡಿತ ಇನ್ನೂ ಆಗಿಲ್ಲ. ನಾವೆಲ್ಲರೂ ಸಹ ಮಠಾಧೀಶರು ವೇದಿಕೆಗೆ ಮಾತ್ರ ನಾವು ಇವತ್ತು ಗೌರವ ಸಿಗ್ತಿದೆ ವಿನಃ ವೇದಿಕೆಯಿಂದ ಹೊರಗೆ ಹೋದ್ಮೇಲೆ ಆ ಸಮುದಾಯದ ಸ್ವಾಮಿಗಳಿಗೆ ಅವ್ರು ಮಾತ್ರ, ಆ ಸಮಾಜದ ಭಕ್ತರು ಮಾತ್ರ ಅಲ್ಲಿ ಗೌರವನ ಕೊಡ್ತಾ ಇದ್ದಾರೆ ವಿನಃ ಎಲ್ಲ ಸಮಾಜಗಳಿಗೂ ಎಲ್ಲ ಮಠಗಳಲ್ಲೂ ಇವತ್ತು ಬಸವಣ್ಣದ ಆಶಯ ಏನಿತ್ತಲ್ಲ, ಅವತ್ತು ಶರಣರಿಗೆ ಅವತ್ತೇನು ಕೊಟ್ಟರು, ಅವ್ರು ಯಾರನ್ನೂ ಭೇದ ಮಾಡಿಕೊಳ್ಳದೆ ಎಲ್ಲ ಶರಣರನ್ನು ಜ್ಯೋತಿ ಮುಟ್ಟದ ಜ್ಯೋತಿ, ಬೆಳಕನ್ನು ಕೊಡುವ ಒಂದು ಜ್ಯೋತಿಯನ್ನು ಅಂಟಿಸಿದಾಗ ಅದು ಜ್ಯೋತಿ ಆಯ್ತು. ಅದು ಯಾವುದು ಮೇಲು ಕೀಳಿರಲಿಲ್ಲ ಅದಕ್ಕೆ. ಹಾಗೆ ಜ್ಯೋತಿ ಮುಟ್ಟಿದಂಥ ಜ್ಯೋತಿ ಆಗಿ ಎಲ್ಲ ಸ್ವಾಮಿಗಳು
ಇವತ್ತು ಕಾಷಾಯ ಧರಿಸ್ಕೊಂಡ್ಮೇಲೆ ಆ ಸ್ವಾಮಿಗಳೆಲ್ಲ ಒಂದೇ ಅಂತೇಳಿ ಇವತ್ತು ಎಲ್ಲ ಸ್ವಾಮಿಗಳು ಭಾವಿಸಿ ಒಳಗೆ ತೆಗೆದುಕೊಂಡಾದಾಗ ಮಾತ್ರವೇ ನಿಜವಾದ ಸ್ವಾತಂತ್ರ್ಯ ಬಂದಂದಾಗತ್ತೆ. ಇನ್ನೂ ನಾವು ಆ ರೀತಿಯಾಗಿ ನಮಗೂ ಆ ರೀತಿಯಾಗಿ ಇನ್ನೂ ಕಂಡಿಲ್ಲ. ಕೆಲವೊಂದು ಮಠಗಳಲ್ಲಿ ಮಾತ್ರ ನಮ್ಗೆ ಆ ರೀತಿಯಾಗಿ ಇವತ್ತು ನೋಡಿದ್ದೇವೆ. ಇನ್ನು ಬಹುತೇಕ ಮಠಗಳಲ್ಲಿ ಇನ್ನೂ ಮಡಿವಂತಿಕೆ ಇದೆ. ಮಡಿವಂತಿಕೆಯಿಂದ ಇನ್ನೂ ಹೊರಗೆ ಬರಲಿಲ್ಲ. ಎಷ್ಟೋ ಕಡೆಯಲ್ಲಿ ನಮ್ಮ ಕೆಲವು ಸ್ವಾಮಿಗಳು ದೇವಸ್ಥಾನದಲ್ಲಿ ಭಕ್ತರ ಒತ್ತಾಯದ ಮೇಲೆ ಹೋದಾಗ ಆ ದೇವಸ್ಥಾನಗಳನ್ನ ಸ್ವಚ್ಛ ಮಾಡಿ ಆನಂತರ ಆ ದೇವಸ್ಥಾನವನ್ನ ಶುಚಿಗೊಳಿಸಿದ್ದೇವೆ ಅನ್ನುವಂಥದ್ದನ್ನ ಇತ್ತೀಚೆಗೆ ಕೆಲವು ಕಡೆ ನೋಡಿದ್ದೇವೆ. ಸಮುದಾಯದ ಜನಗಳು ಮನೆಗಳಿಗೆ ಹೋದ್ರೆ ಅವ್ರನ್ನ ಅಸ್ಪೃಶ್ಯತೆ ಆಚರಣೆ ಅಂತ ಹಿಂದೆ ಇತ್ತು. ಎಷ್ಟೋ ಹೋಟೆಲ್ಗಳಲ್ಲಿ ಅವ್ರಿಗೆ ನೀರು ಕೊಡ್ತಾ ಇರಲಿಲ್ಲ, ಅವರಿಗೆ ಬೇರೆ ಪ್ರತ್ಯೇಕ ಅವರಿಗೆ ಲೋಟಗಳನ್ನಿಟ್ಟು ಕೊಡುವಂಥದ್ದು ನೋಡ್ತಿದ್ವಿ, ಮೇಲಿಂದ ನೀರನ್ನು ಹಾಕುವಂಥದ್ದು ನೋಡ್ತಾ ಇದ್ವಿ. ಆದರೆ ಈಗ ಸ್ವಾಮಿಗಳಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನ ಮೈಲಿಗೆ ಆಯಿತು ಅಂತೇಳಿ ಆ ದೇವಸ್ಥಾನ ಸ್ವಚ್ಛ ಮಾಡ್ತಾರೆ ಅಂದಾಗ ಇನ್ನೂ ನಾವು ಧಾರ್ಮಿಕ ಕ್ಷೇತ್ರದಲ್ಲೂ ಸಮಾನತೆ ಬಂದಿಲ್ಲ. ಇನ್ನೂ ಆ ರೀತಿಯಾಗಿ ನಮ್ಮಲ್ಲಿ ಇನ್ನೂ ಆ ಮನಸ್ಸುಗಳಲ್ಲಿ ಆ ಪರಿವರ್ತನೆ ಆಗಿಲ್ಲ. ನಮ್ಮ ಕನಕದಾಸರು ಉಡುಪಿಗೆ ಹೋದಾಗ ಉಡುಪಿನಲ್ಲಿ ಅವರು ಅನುಭವಿಸಿದಂಥ ನೋವು, ಹಾಗಾಗಿ ಅವರು ಕನಕದಾಸರು ಎಲ್ಲ ಕಡೆ ದೇವರನ್ನು ನೋಡಿದಂಥವ್ರು. ಅವರು ದಾಸಶ್ರೇಷ್ಠರು. ಅವ್ರು ಉಡುಪಿಯಲ್ಲೇ ಹೋಗಿ ಅಲ್ಲಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಇರಲಿಲ್ಲ ಅವರಿಗೆ. ಆದ್ರೆ ಅಂದಿನ ದಿನಮಾನಗಳಲ್ಲಿ ಅಲ್ಲಿ ಕೆಲವೊಂದು ಸಂಕುಚಿತ ಮನಸ್ಸುಗಳನ್ನು ಕಣ್ತರಿಸ್ಲಿಕ್ಕಾಗಿ ಅವರು ಹೋಗಿದ್ದು. ಅವ್ರ ಕಡೆಗೆ ಕೃಷ್ಣ ಮುಖ ಮಾಡಿದ್ರು ಅಂತ ಇವತ್ತೆಲ್ಲರೂ ಸಹ ಬಹಳಷ್ಟು ದೊಡ್ಡದಾಗಿ ಪೂಜೆ ಮಾಡ್ತೇವೆ. ಆದರೆ ಕನಕದಾಸರಿಗೆ ಆ ದಿನಮಾನಗಳಲ್ಲಿ ಆದಂಥ ನೋವು, ಹಾಗೆ ಕೆಲವೊಂದು ಅಂಬೇಡ್ಕರ್ ಅವ್ರಿಗಿರ್ಬೋದು, ಇನ್ನೂ ಅನೇಕ ಮುಖಂಡರಾಗಿದ್ದಂದ್ರೆ ಈ ದಿನಮಾನಗಳಲ್ಲಿ ಮಠಾಧೀಶರಿಗೂ ನಾವು ನೋಡಿದಾಗ ಒಂದು ಸಂದರ್ಭಗಳಲ್ಲಿ ನಾವು ಅದಕ್ಕಾಗಿ ಯಾವ ದೇವಸ್ಥಾನಗಳು ನಾವು ನೇರವಾಗಿ ಹೋಗೋದಿಲ್ಲ. ಹೋದ್ರೆ ತಾನೇ ನಾವು ಭಕ್ತರ ಮನಸ್ಸು ನೋವಾಗಬಾರ್ದು ಅಂತೇಳಿ ಒಂದು ಕಡೆ ಇದ್ದು ನಾವು ವಾಪಸ್ ಬರ್ತೀವಿ ವಿನಃ ಇದು ಇನ್ನೂ ಸುಧಾರಣೆ ಆಗಬೇಕು, ಇನ್ನೂ ನಮ್ಮಲ್ಲಿ ಜಾಗೃತಿ ಆಗಬೇಕು. ಇವತ್ತು ಎಲ್ಲ ಸಮುದಾಯಗಳಲ್ಲಿ ಅಂಥ ಜಾಗೃತಿ ಆದಾಗ ಶಿಕ್ಷಣದಿಂದ ಜಾಗೃತಿ ಆಗಬೇಕು. ಮಕ್ಕಳಲ್ಲಿ ಶಿಕ್ಷಣ ಬಂದಾಗ ಅವರು ದೊಡ್ಡದಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋದಾಗ ಆಗ ತನ್ನಿಚ್ಛೆಗೆ ತಾನೇ ಗೌರವ ಸಿಗುತ್ತೆ. ಆ ರೀತಿ ಗೌರವಕ್ಕೆ ನಾವು ಎಲ್ಲ ಸಮುದಾಯಗಳಲ್ಲಿ ಇವತ್ತು ತರುವಂಥ ಪ್ರಯತ್ನ ಆಗಬೇಕಾಗಿದೆ. ಪವಿತ್ರ ಜ್ಯೋತಿ ದಾರಿ ತೋರಿಸೋ ತಂದೆ ತಾಯಿ ಜಾಗದಲ್ಲಿ ಒಂದು ಸಮಾಜಕ್ಕೆ, ಕೇವಲ ಒಂದು ಸಮಾಜಕ್ಕಲ್ಲ ಸ್ವಾಮೀಜಿ, ಎಲ್ಲ ಶೋಷಿತ ದಮನಿತ ಸಮುದಾಯಗಳ ಪರವಾಗಿ ಧ್ವನಿಯಾಗಿದ್ದೀರಾ. ಸ್ವಾಮೀಜಿ, ನೀವು ಸದ್ಯ ಚರ್ಚೆ ಆಗ್ತಿರೋ ಕಾಂತರಾಜು ಅವರ ವರದಿಯ ಸ್ವೀಕಾರಕ್ಕೆ ಮತ್ತು ಒಂದು ಬೆಳೆದಂತಹ ದೊಡ್ಡ ಅಣ್ಣನಂತಹ ಸಮುದಾಯದಲ್ಲಿರ್ತಕ್ಕಂತಹ ಮಠಗಳು ಅಥವಾ ಮಠಾಧೀಶರು ವಿರೋಧ ವ್ಯಕ್ತಪಡಿಸ್ತಿದಾರಲ್ಲ, ಕಾಷಾಯಧಾರಿಯಾಗಿ ಎಲ್ಲರ ಒಳಿತನ್ನ ಬಯಸುವಂತಹ ನೀವು ಈ ಒಂದು ವರ್ತನೆಯನ್ನು ಯಾವ ರೀತಿ ವಿಮರ್ಶೆ ಮಾಡ್ತೀರಿ? ಇವತ್ತು ನಾವು ಕಾಂತರಾಜ್ ವರದಿ ಏನಿತ್ತಲ್ಲ ಅದರ ಬಗ್ಗೆ ನಾವೆಲ್ಲ ಹಿಂದುಳಿದ ದಲಿತ ಮಠಾಧೀಶರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಯಾಕೆಂದರೆ ಇವತ್ತು ಎಷ್ಟೋ ವರ್ಷಗಳಾಯಿತು ಜನಗಣತಿ ಆಗಲಿ ಸಮೀಕ್ಷೆ ವರದಿಗಳಾಗಲಿ ಸರ್ಕಾರಕ್ಕೆ ನಮಗೆ ವೈಜ್ಞಾನಿಕವಾಗಿ ಮುಟ್ಟಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಆನಂತರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಬಂದ ಮೇಲೆ ಈ ಒಂದು ಸಮುದಾಯಗಳೆಲ್ಲ ಸ್ಥಿತಿಗತಿ ಏನಿದೆ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಇವೆಲ್ಲವೂ ಸಿಗಬೇಕು. ಆದರೆ ಅಂಕಿಅಂಶಗಳ ಮೇಲೆ ಆ ಸಮುದಾಯಗಳ ಒಂದು ಪ್ರಗತಿಯನ್ನು ನೋಡಬೇಕು ಅಂತೇಳಿ ಇವತ್ತು ಎಲ್ಲ ಯೋಜನೆಗಳನ್ನು ತಲುಪಿಸ್ಬೇಕು ಅಂದರೆ ಆ ಅಂಕಿಅಂಶ ಸರಿಯಾಗಿರಬೇಕು ಅಂತೇಳಿ ಅದನ್ನು ವರದಿಯನ್ನು ತಯಾರು ಮಾಡಲಿಕ್ಕೆ ಅವರಿಗೆ ಆಯೋಗಕ್ಕೆ ಕೊಟ್ಟ ಮೇಲೆ ಇವತ್ತು ಕಾಂತರಾಜ್ ವರದಿ ಹಿಂದೆ ಈಗಾಗಲೇ ಅದನ್ನು ಸರ್ಕಾರದೇ ಸ್ವೀಕಾರ ಮಾಡಬೇಕಾಯ್ತು, ಆಗಿರಲಿಲ್ಲ. ಈಗಲೂ ತಾನೇ ನಾವು ಸಿದ್ದರಾಮಯ್ಯನವರಿಗೆ ಈ ವರದಿಯನ್ನು ನೀವು ಸ್ವೀಕಾರ ಮಾಡಿ ಸರ್ಕಾರದ ವತಿಯಿಂದ ಆನಂತರ ಅದರ ಏನಾದ್ರು ನ್ಯೂನತೆಗಳಿತ್ತಂದರೆ ಚರ್ಚೆ ಮಾಡಲಿ, ಯಾವುದೇ ರೀತಿಯಾದಂಥ ವಿರೋಧ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ನಾವು ಈಗಾಗಲೇ ಒತ್ತಾಯವನ್ನು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಮುಂದೆ ನಾವು ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಒಟ್ಟಾರೆ ನಾವು ನೋಡೋದಾದರೆ ಹಿಂದುಳಿದ ವರ್ಗಗಳೇನಿದ್ದಾವೆ ಸಮುದಾಯಗಳು, ಆ ಸಮುದಾಯಗಳಿಗೆ ಎಲ್ಲ ರೀತಿಯಾದಂತಹ ಸವಲತ್ತುಗಳು ಸಿಗಬೇಕು ಅಂದರೆ, ಅವರಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಇವತ್ತು ಆ ವರದಿ ಅನುಷ್ಠಾನಗೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಇದೇ ತಿಂಗಳು 28ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಆಗ್ತಾ ಇದೆ. ಅದ್ರ ಮೂಲಕನೂ ಸಹ ನಾವು ಸರ್ಕಾರಕ್ಕೆ ಒತ್ತಡವನ್ನು ತರ್ತೇವೆ. ನಾವು ಯಾವ ಸಮುದಾಯದ ವಿರುದ್ಧವೂ ನಾವು ಹೋರಾಟ ಮಾಡ್ತಾ ಇಲ್ಲ. ಅವರು ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಕಲ್ಪನೆಗಳಿಂದ ಅವರು ಹೇಳ್ತಾ ಇರ್ಬೋದು. ಆದರೆ ನಾವು ಹೇಳುವಂಥದ್ದು ಈ ಸಮುದಾಯಗಳ ಸ್ಥಿತಿಗತಿ ಮತ್ತು ಗೊತ್ತಾಗೋದಾದರೂ ಹೇಗೆ,
ಈ ವರದಿಯನ್ನು ನಾವು ನೋಡದೇ ಇದ್ದಾಗ ಸರ್ಕಾರಗಳು ಯಾವ ರೀತಿಯಾಗಿ ಅವರಿಗೆ ಸಿಗುವಂಥ ಸವಲತ್ತುಗಳು ತಲುಪಿಸ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಈ ಒಂದು ವರದಿ ನೋಡಿದ ಮೇಲೇ ಸರ್ಕಾರಕ್ಕೆ ಗೊತ್ತಾಗುವಂಥದ್ದು. ಹಾಗಾಗಿ ಈ ವರದಿಯನ್ನು ಸ್ವೀಕಾರ ಮಾಡಲಿ, ಆನಂತರ ಅದರ ಸಾಧಕ ಬಾಧಕಗಳಿಗೆ ವಿಚಾರ ಮಾಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿ ಅನ್ನುವಂಥ ಒತ್ತಡವನ್ನು ತಂದಿದ್ದೇವೆ. ಅದಕ್ಕೆ ಎಷ್ಟೇ ವಿರೋಧ ಇದ್ರೂ ತಾನೆ ಸರ್ಕಾರ ಆ ತೀರ್ಮಾನ ತೆಗೆದುಕೊಂಡಾಗ ಮಾತ್ರವೇ ಈ ಸಮುದಾಯಗಳನ್ನ ನಿಜವಾಗಿ ಸಹಾಯವನ್ನು ಮೇಲಕ್ಕೆ ಎತ್ತಲಿಕ್ಕೆ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಕಾಂತರಾಜು ವರದಿಯನ್ನು ಸ್ವೀಕಾರ ಮಾಡಲಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಸ್ವಾಮೀಜಿ, ಕಾಂತರಾಜು ವರದಿ ವಿಚಾರ ಹೇಳಿದ್ರಿ, ಆದ್ರೆ ಅದನ್ನ ಅವೈಜ್ಞಾನಿಕ ಅಂತ ಇನ್ನು ಅದು ಓದೋಕ್ಕೂ ಮುಂಚೆನೆ ಹೇಳ್ತಿರುವಂತಹ ಮನಸ್ಥಿತಿಗಳ ನಿಮಗೆ ಯಾವ ರೀತಿ ಕಾಣಿಸ್ತವೆ? ಇಲ್ಲ, ಅದಕ್ಕೆ ನಾವು ಹೇಳಿದ್ದು, ಈಗ ವರದಿ ಇನ್ನೂ ಬಂದೇ ಇಲ್ಲ, ಸರ್ಕಾರಕ್ಕೆ ವರದಿನೇ ಅದು ಹೋಗಿಲ್ಲ ಅಂದಾಗ ಅದು ಸರಿ ಇಲ್ಲ, ಅವೈಜ್ಞಾನಿಕ ಅನ್ನುವಂಥ ಚರ್ಚೆ ನಡೀತಾ ಇದೆ. ಹಾಗಾಗಿ ಅದನ್ನು ಒಂದ್ಸರಿ ಅದನ್ನು ಸರ್ಕಾರ ತೆಗೆದುಕೊಂಡ್ಮೇಲೆ ಸ್ವೀಕಾರ ಮಾಡಿದ್ಮೇಲೆ ಅದನ್ನು ಚರ್ಚೆ ಮಾಡಲಿ. ಅದರಲ್ಲಿ ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ಅಂಕಿಅಂಶಗಳಾಗಲಿ ಯಾವುದಾಗಲಿ ತಪ್ಪಿದ್ರೆ ಅಥವಾ ಏನಾದರೂ ಅದರಲ್ಲಿ ಸರಿ ಇಲ್ಲ ಅಂದರೆ ಆಗ ಅದನ್ನು ಪೂರ್ಣವಾಗಿ ಜನಗಳ ಮುಂದಿಟ್ಟಾಗ ಅದು ಗೊತ್ತಾಗುತ್ತೆ. ಈಗಲೇ ಅದನ್ನು ಆ ರೀತಿಯಾಗಿ ವಿರೋಧ ಮಾಡುವಂಥದ್ದು ಅಷ್ಟು ಸರಿಯಲ್ಲ. ಅದನ್ನು ಈಗ ವರದಿನೇ ಬಯಲಿಗೆ ಬಂದಿಲ್ಲ ಅಂದಾಗ ಆ ವರದಿ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತ ನಮ್ಮ ಭಾವನೆ. ಸ್ವಾಮೀಜಿ, ನೀವು ಹೇಳಿದ್ರಿ ಉಪ್ಪಾರ ಸಮಾಜದ ಸ್ಥಿತಿಗತಿಯಲ್ಲಿ ಇದೇ ಸಮಾಜಕ್ಕೆ ಸೇರಿದ ನಾಯಕರು ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಇದೇ ವರದಿ ಬಂದು ಅವ್ರ ಮುಂದೆ ನಿಲ್ಲುತ್ತೆ ಅಂತ ಸಂದರ್ಭದಲ್ಲಿ ಅದನ್ನ ಸ್ವೀಕರಿಸದಂತೆ ತಪರಾಕಿ ಆಗ್ತಾರೆ. ಪುಟ್ಟರಂಗ ಶೆಟ್ಟರು ನಮ್ಮ ಜೊತೆಲಿ ಮಾತಾಡ್ಬೇಕಾದ್ರೆ ಭಾವುಕರಾಗಿ ಹೇಳಿದ್ರು, ನನಗೆ ಬೆದರಿಸಿದ್ರು ಅಂತ. ಸಮುದಾಯದ ತಂದೆಯಾಗಿ ಆ ಪ್ರಕರಣ ನಿಮಗೆ ಯಾವ ರೀತಿ ಕಾಣಿಸುತ್ತೆ? ಅದು ಆ ಸಂದರ್ಭದಲ್ಲಿ ಅವರು ಪುಟ್ಟರಂಗ ಶೆಟ್ಟರು ನಂತರ ದಿನಮಾನಗಳಲ್ಲಿ ಅದನ್ನು ನೋವನ್ನು ಹೇಳ್ಕೊಂಡಿದ್ದಾರೆ. ಖಂಡಿತ ಸರ್ಕಾರದಲ್ಲಿ ಒಬ್ಬ ಸಚಿವರಾದ ಮೇಲೆ, ಆ ಇಲಾಖೆ ಸಚಿವರಾದ ಮೇಲೆ ಅವ್ರದ್ದು ಜವಾಬ್ದಾರಿ ಇರುತ್ತಲ್ಲ, ಹಾಗಾಗಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಅವರು ಪ್ರಯತ್ನ ಮಾಡಿದರು. ಆಗ ಆ ಒಂದು ಸನ್ನಿವೇಶ ನಡೀಬಾರ್ದಾಯಿತು. ಖಂಡಿತವಾಗಲೂ ಇವತ್ತು ಸರ್ಕಾರದಲ್ಲಿ ಅಂತ ಯಾವುದೇ ಒಂದು ವಿಷಯಗಳಿದ್ರು ಅದು ಸಂಪುಟದ ಮುಂದೆಲಿಟ್ಕೊಂಡು ಅದನ್ನು ವಿಚಾರ ಮಾಡ್ಬೋದಾಗಿತ್ತು. ಹಾಗಾಗಿ ಅದನ್ನು ಪುಟ್ಟರಂಗ ಶೆಟ್ಟರು ಈಗ ಹೇಳಿದ್ದಾರೆ ಅಂದಾಗ ಆ ವಿಚಾರ ಇಡೀ ಜನಗಳಿಗೂ ಇವತ್ತೆಲ್ಲ ಗೊತ್ತಾಗಿದೆ. ನಾವಾದ್ರೂ ತಾನೇ ಇಂಥ ವಿಚಾರಗಳನ್ನು ಒಬ್ಬ ಸಮುದಾಯಕ್ಕಷ್ಟೇ ನಾವು ಹೇಳೋದಿಲ್ಲ, ಎಲ್ಲ ಸಮುದಾಯದಲ್ಲಿ ಯಾರೇ ಆಗಿರಲಿ ಒಬ್ಬ ಸಚಿವರಾದ ಮೇಲೆ ಅವ್ರನ್ನ ಕರೆದು ಅದರ ಬಗ್ಗೆ ವಿಚಾರ ಮಾಡಿ ಅದನ್ನು ನಂತರದಲ್ಲಿ ಅದನ್ನು ಜನಗಳಿಗೆ ಬಿಡಬೇಕಾಗಿತ್ತು ವಿಚಾರವನ್ನು. ಅದು ಒಟ್ಟಿಗೆ ಸ್ವೀಕಾರ ಆಗಲಿಲ್ಲ ಸಂದರ್ಭದಲ್ಲಿ ಮತ್ತು ಈಗಲಾದರೂ ತಾನೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಅದನ್ನು ಸ್ವೀಕಾರ ಮಾಡಿ ಅದನ್ನು ಮುಂದಿನ ಅನುಷ್ಠಾನಕ್ಕೆ ತಂದರೆ ಇವತ್ತು ಆಗಿದ್ದಂತಹ ಒಂದು ನೋವನ್ನು ಈಗ ಬಗೆಹರಿಸಲಿಕ್ಕೂ ಸಾಧ್ಯ ಇದೆ. ಅದು ಯಾವುದೇ ರೀತಿಯಿಂದ ಯಾವುದು ನೋವು ಆಗಬಾರ್ದಾಗಿತ್ತು. ಆಗಿರುವಂಥ ಸನ್ನಿವೇಶಕ್ಕೆ ನಮಗೂ ತುಂಬ ಪಶ್ಚಾತ್ತಾಪ ಅವ್ರು ಪಟ್ಟರೆ ಒಳ್ಳೆಯದು. ಈಗ ಮುಂದೆ ಆದ್ರೂ ತಾನೇ ಅದನ್ನು ಸ್ವೀಕಾರ ಮಾಡಿದರೆ ಖಂಡಿತ ಈ ಸಮುದಾಯಗಳ ಒಂದು ಸ್ಥಿತಿಗತಿ ಸುಧಾರಿಸುತ್ತೆ. ಅದರ ಕಡೆ ಗಮನ ಹರಿಸಲಿ ಅಂತೇಳಿ ನಾವಂತ ಹೇಳ್ತೀವಿ. ಸ್ವಾಮೀಜಿ, ಇದುವರೆಗಿನ ನಮ್ಮ ಚರ್ಚೆಯಲ್ಲಿ ಆಧ್ಯಾತ್ಮಿಕವಾಗಿ ನಿಮಗೂ ಕೂಡ ಒಂದು ಎಲ್ಲರಿಗೆ ದಕ್ಕಬಹುದಾದಂತಹ ಒಂದು ಗೌರವ ದಕ್ಕಲಿ, ರಾಜಕೀಯವಾಗಿ ನಿಮ್ಮ ಸಮುದಾಯದ ನಾಯಕರಿಗೂ ಕೂಡ ಎಲ್ಲರಿಗೆ ದಕ್ಕಬೇಕಾಗಿದ್ದಂಥ ಸಂವಿಧಾನದತ್ತವಾಗಿ ಸಿಗಬೇಕಾಗಿದ್ದಂತಹ ಗೌರವ ದಕ್ಕಲಿ. ಸಮಾಜದ ಆಧ್ಯಾತ್ಮಿಕ ನಾಯಕರು, ರಾಜಕೀಯ ನಾಯಕರಿಗೆ ಈ ಸ್ಥಿತಿ ಇದೆ. ಇನ್ನು ಸಾಮಾನ್ಯ ಉಪ್ಪಾರ ಸಮಾಜದ ಸಾಮಾನ್ಯ ಬಂಧುಗೆ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಕಾಂತರಾಜು ವರದಿ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಖಂಡಿತ ಬಹಳಷ್ಟು ಮುಖ್ಯ. ಈ ಒಂದು ಕಾಂತರಾಜು ವರದಿ ಬಹಳಷ್ಟು ಮುಖ್ಯವಾಗಿದೆ. ಎಲ್ಲ ಸಮುದಾಯಗಳಿಗೆ ಇವತ್ತೇನು ಹಿಂದುಳಿದ ಸಮುದಾಯಗಳಿದೆ ಅವೆಲ್ಲವುಗಳ ಅಭಿವೃದ್ಧಿ ಆಗಬೇಕು ಅಂದರೆ ಈ ವರದಿ ಹೊರಗೆ ಬಂದ ಮೇಲೇ ಇದರ ಪೂರ್ಣವಾಗಿ ಆ ಸಮುದಾಯಗಳ ಅಂಶಗಳು, ಸ್ಥಿತಿಗತಿಗಳು ಎಲ್ಲವನ್ನೂ ತಿಳಿಯುವಂಥದ್ದು. ಇದು ಬಹಳಷ್ಟು ಮಹತ್ವದ್ದಿದೆ. ಇದನ್ನು ಎಲ್ಲ ಸಮಾಜಗಳು ಅರ್ಥ ಮಾಡಿಕೊಂಡು ಇವತ್ತು ಒಂದು ದೇಶ ಅಂತೇಳಿದ್ರೆ ಎಲ್ಲರ ಸೊತ್ತು, ಎಲ್ಲರಿಗೂ ಸೇರಿರುವಂಥದ್ದು. ಆಗಲೇ ಹೇಳಿದಂತೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದ್ರೆ ಈ ದೇಶದ ಸಂಪತ್ತು ಯಾರೊಬ್ಬರದಲ್ಲ, ಯಾರೊಬ್ಬರಿಗೆ ಸೀಮಿತನೂ ಅಲ್ಲ. ಇಡೀ ದೇಶದ ಸಂಪತ್ತು ಎಲ್ಲರಿಗೂ ಸೇರಿರುವಂಥದ್ದು ಅಂದಾಗ ಎಲ್ಲರೂ ಅದನ್ನು ಸಮಾನವಾಗಿ ಹಂಚಿ ಊಟ ಮಾಡಬೇಕು. ಸಾಮಾಜಿಕವಾಗಿ ಅದು ಸಮಾನತೆ ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ವರದಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡಲಿ. ಅದಕ್ಕೆ ನಮ್ಮೆಲ್ಲರ ಒಂದು ಬೆಂಬಲ ಇರುತ್ತೆ ಅಂತ ನಾವು ಈ ಮೂಲಕ ಒಂದು ಸರ್ಕಾರಕ್ಕೆ ನಾವು ಸಹ ಒತ್ತಾಯವನ್ನು ತರ್ತೇವೆ. ಸ್ವಾಮೀಜಿ, ಎಷ್ಟೇ ನೀವು ಕಾಷಾಯಧಾರಿ ಆದರೂ ಕೂಡ ನೀವು ಕೂಡ ಮತದಾರರೇ.
ಆ ಕಾರಣಕ್ಕೋಸ್ಕರ ಒಂದು ಸಣ್ಣ ಅತಿ ದೊಡ್ಡ ಗೌರವ ಸಲ್ಲಿಸುತ್ತಲೇ ಒಂದು ಸಣ್ಣ ಸಲಿಗೆ ತಗೊಂಡು ಒಂದು ರಾಜಕೀಯ ಪ್ರಶ್ನೆಯನ್ನ ನಿಮಗೆ ಗುರುಗಳೇ, ಕೇವಲ ಒಂದು ಸಮುದಾಯವನ್ನ ನೆಚ್ಚಿಕೊಂಡು ಆ ಸಮುದಾಯದ ಮತ ಬಿದ್ದರಷ್ಟೇ ಸಾಕು, ಇನ್ನು ಉಳಿದವರ ಮತಗಳೇ ಬೇಕಿಲ್ಲ ಅನ್ನುವ ಸ್ಥಿತಿಯಲ್ಲಿ ರಾಜ್ಯದ 224 ಕ್ಷೇತ್ರಗಳ ಚಿತ್ರಣ ಇದೆಯಾ? ಇಲ್ಲ, ಅದು ಯಾವ ಕಾರಣಕ್ಕೂ ಅದು ತಪ್ಪು ಕಲ್ಪನೆ, ಆ ಥರ ಆಗಬಾರ್ದು. ಯಾಕೆಂದರೆ ಇವತ್ತು ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿರುವಂಥವರು ಎಲ್ಲ ಸಮಾಜದವರು ಇರ್ತಾರೆ. ಅಲ್ಲಿ ಯಾವುದೇ ಒಂದು ಸಮುದಾಯದಿಂದ ಒಬ್ಬ ವ್ಯಕ್ತಿಯಲ್ಲಿ ಶಾಸಕನಾಗಿ ಅಥವಾ ಸಚಿವನಾಗಿ ಇನ್ನೊಂದು ಏನೋ ನಾನು ಇರ್ತೀನಿ ಅನ್ನುವಂಥದ್ದು ಅದು ಭ್ರಮೆ ಆಗುತ್ತೆ. ಎಲ್ಲ ಸಮುದಾಯದವರು ಸೇರಿಯೇ ಆಯ್ಕೆ ಮಾಡಿ ಅದನ್ನು ಪ್ರಜಾಪ್ರಭುತ್ವದಲ್ಲಿ ಅವ್ರನ್ನ ಕಳಿಸಿರುವಂಥದ್ದು. ಎಲ್ಲ ಸಮುದಾಯದ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಅವ್ರು ಮಾಡಬೇಕೇನ. ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರು. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಇವತ್ತು ಎಲ್ಲರ ಒಂದು ಕಷ್ಟಗಳನ್ನು, ಸಮಸ್ಯೆಗಳನ್ನು ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕೇನ. ನಾನು ಯಾವುದೋ ಒಂದು ಸಮುದಾಯದಲ್ಲಿ ವ್ಯಕ್ತಿಯಾಗಿ ನಾನು ಇದ್ದೇನೆ, ಆ ಸಮುದಾಯಕ್ಕೆ ಮಾತ್ರ ನಾನು ಸೇರಿದವನು ಅನ್ನುವಂಥ ಏನಾದರೂ ಅವರು ಇಟ್ಕೊಂಡಿದ್ದೆ ಆದರೆ ನಿಜವಾಗಿಯೂ ಸಂವಿಧಾನಕ್ಕೆ ಅಪಚಾರ. ಜೊತೆಗೆ ಅವರು ಸಹ ಎಲ್ಲ ಜನರ ಮತವನ್ನು ಹಾಕಿ ಅವರು ಗಳಿಸ್ಕೊಂಡು ಅವ್ರು ಗೆದ್ದು ಬಂದಿರ್ತಾರೆ. ಆ ಸಮುದಾಯದ ಎಲ್ಲ ರೀತಿಯಾದಂಥ ಒಂದು ಅವರ ಅವಕೃಪಿಗೆ ಒಳಗಾಗ್ತಾರೆ. ಆ ರೀತಿಯಾಗಿ ಆಗಬಾರ್ದು. ಇವತ್ತೆಲ್ಲ ಸಮುದಾಯದವರು ಸೇರಿಕೊಂಡೇ ಒಬ್ಬ ಶಾಸಕರಾಗಿರಲಿ, ಒಬ್ಬ ಸಚಿವನಾಗಿರಲಿ, ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಿರಲಿ ಎಲ್ಲರೂ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಎಲ್ಲರೂ ಅಲ್ಲಿ ಹೋದ್ಮೇಲೆ ಸರ್ಕಾರದಲ್ಲಿದ್ದ ಮೇಲೆ ಎಲ್ಲ ಸಮುದಾಯದವ್ರನ್ನ ಮೇಲೆತ್ತುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕು ವಿನಃ ನಾನು ಒಂದು ಸಮುದಾಯಕ್ಕೆ ಸೇರಿದವನು, ಒಂದು ಸಮುದಾಯದಲ್ಲೇ ನಾನು ಅವ್ರು ಮಾತ್ರ ಸೀಮಿತ ಅನ್ನುವಂಥದ್ದು ಇದು ಖಂಡಿತ ಒಂದು ತುಂಬ ಸಂಕುಚಿತತೆ ಆಗುತ್ತೆ. ಆ ರೀತಿಯಾಗಿ ಆಗುವಂಥದ್ದು ಸರಿಯಲ್ಲ. ಸ್ವಾಮೀಜಿ, ಇದ್ರ ಜೊತೆಯಲ್ಲಿ ನನಗೆ ತುಂಬಾ ಅಭಿಮಾನದಿಂದ ಮತ್ತು ಖುಷಿಯಿಂದ ಕಾಣುವಂತ ಒಂದು ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ನಿಮ್ಮದೊಂದು ಒಕ್ಕೂಟ ಇದೆಯಲ್ಲ, ಅದನ್ನು ನೋಡಿದಾಗ ನನಗೆ ಈಗ ತಳ ಸಮುದಾಯಗಳ ಒಳಗೆ ಇನ್ನೊಂದು ಅನುಭವ ಮಂಟಪ ಇದೆ ಅಂತ ಅನ್ಸುತ್ತೆ. ಆ ಬಾಂಧವ್ಯ ಹೇಗಿದೆ ಸ್ವಾಮೀಜಿ? ನಾವೆಲ್ಲ ಸ್ವಾಮಿಗಳಿವತ್ತು ಏನಿದ್ದೇವೆ ಅಲ್ಲಿ ಹಿಂದೆ ನಮ್ಮ ಕೈಲಾಸಾಶ್ರಮದ ಓಂಕಾರದ ಶಿವಪುರಿ ಮಹಾಸ್ವಾಮಿಗಳು ಒಂದು ಹೆಜ್ಜೆನಿಟ್ಟರು. ಅಂದಿನ ದಿನಮಾನಗಳಲ್ಲಿ ತಿರುಚಿ ಮಹಾಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಎಲ್ಲ ಸಮುದಾಯಗಳಿಗೆ ಈ ರೀತಿಯಾಗಿ ಮಠಾಧೀಶರು ಬೇಕು ಅಂತೇಳಿ ಆಗ ಮೊದಲೇ ಹೆಜ್ಜೆ ಇಟ್ಟಾಗ ನಮ್ಮ ಕಾಗಿನೆಲೆಯಲ್ಲಿ ಹಿಂದಿನ ಬೀರೇಂದ್ರ ಕೇಶವ ತಾರಕಮಂತ ಸ್ವಾಮೀಜಿಯವರಿಗೆ ಅಲ್ಲೇ ಪಟ್ಟಗಟ್ಟೆ ಅಲ್ಲೇ ಆಯಿತು. ದೇವಾಂಗ ಸಮಾಜ, ನೇಕಾರ ಸಮಾಜಕ್ಕಾಯಿತು, ತಿಗಳ ಸಮಾಜ, ಮಡಿವಾಳ ಸಮಾಜ, ವಾಲ್ಮೀಕಿ ಸಮಾಜ. ಹೀಗೆ ನಾವೆಲ್ಲ ಸ್ವಾಮಿಗಳು ಇವತ್ತೇನು ಮಠಾಧೀಶರಿದ್ದೀವಿ, ನಾವು 2012ರಲ್ಲೇ ನಾವೊಂದು ತೀರ್ಮಾನ ತೆಗೆದುಕೊಂಡ್ವಿ. ಎಲ್ಲ ಮಠಾಧೀಶರು ಸೇರ್ಕೊಂಡು ಒಂದು ಒಕ್ಕೂಟವನ್ನು ರಚನೆ ಮಾಡ್ಕೋಬೇಕು ಅಂತ. ಆ ರಚನೆ ಮಾಡಿ ಆ ಒಕ್ಕೂಟ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟ ಅಂತ ನಾವು ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲಿ ಆ ಒಕ್ಕೂಟದಲ್ಲಿ ನಮ್ಮನ್ನು ಗೌರವಾಧ್ಯಕ್ಷ ಆಗಿ ಮಾಡಿದರು. ಹಾಗೆ ಅಲ್ಲಿ ಕಾಗಿನೆಲೆಯ ಜಗತ್ತಿನಿಂದ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಅಧ್ಯಕ್ಷರಾಗಿ ಮಾಡಿ, ಹಾಗೆ ವಾಲ್ಮೀಕಿ ಸಮಾಜದ ಗುರುಗಳನ್ನು ಅಲ್ಲಿ ಖಜಾಂಚಿಯನ್ನಾಗಿ ಮಾಡಿ, ಅದರ ಜೊತೆಯಲ್ಲಿ ಇವತ್ತು ಎಲ್ಲ ಸಮುದಾಯಗಳು ಮಾದರ ಚೆನ್ನೈ ಸ್ವಾಮೀಜಿ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದರಲ್ಲಿ ಬೋವಿ ಸಮಾಜದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಅವ್ರ ಸಂಚಾಲಕರಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿ ಇವತ್ತು ಯಾದವ ಗೊಲ್ಲರ ಸಮಾಜದ ಸ್ವಾಮೀಜಿಯವರು, ಈಡಿಗ ಸಮಾಜ ಸ್ವಾಮೀಜಿಯವರು, ಛಲವಾದಿ ಸ್ವಾಮೀಜಿಯವರು, ಹಾಗೆ ಇನ್ನು ಮಡಿವಾಳ ಸಮಾಜ ಸ್ವಾಮೀಜಿಯವರು, ಕುಂಬಾರ ಸಮಾಜದ ಸ್ವಾಮೀಜಿಯವರು, ಎಲ್ಲ ಸಮುದಾಯದ ಹಿಂದುಳಿದ ಏನು ಕಾಯಕ ಸಮಾಜಗಳಿತ್ತು ಎಲ್ಲ ಸಮಾಜದವರು ಸೇರಿ ಒಕ್ಕೂಟದಲ್ಲಿ ನಾವಿದ್ದೇವೆ. ಈ ರಾಜ್ಯದಲ್ಲಿರುವಂಥ ಬಹುತೇಕ ಎಲ್ಲ ಸಮಾಜಗಳು ಸೇರಿ ಒಕ್ಕೂಟದಲ್ಲಿ ರಚನೆ ಮಾಡಿಕೊಂಡು ಎಲ್ಲ ಸ್ವಾಮೀಜಿಯವರು ಹೇಗಿದ್ದೀವಿ ನಾವು ಅಂದರೆ ಒಂದು ತಾಯಿ ಮಕ್ಕಳಿದ್ದಂಗೆ ಇದ್ದೀವಿ ನಾವು. ನಮ್ಮಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ. ಎಲ್ಲರೂ ಒಟ್ಟೊಟ್ಟಿಗೆ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ, ಪ್ರಸಾದ ಸ್ವೀಕಾರ ಮಾಡ್ತೀವಿ. ಯಾವುದೇ ಭೇದ ಭಾವನೆ ಇಲ್ಲ. ಅವ್ರ ಮಠಕ್ಕೆ ನಮ್ಮನ್ನು ಕರೆಯೋದನ್ನ ಯಾರವರು ಆಹ್ವಾನ ಕೊಡಬೇಕು ಅಂತ ಇಲ್ಲ. ನಮ್ಮ ಮಠಕ್ಕೆ ಅವ್ರು ಬರ್ತಾರೆ, ನಾವು ಅವ್ರ ಮಠಕ್ಕೆ ಹೋಗ್ತೇವೆ. ಹಾಗೆ ಸಮುದಾಯಗಳಲ್ಲಿ ಯಾವುದಾದ್ರೂ ಈ ಸಮುದಾಯಗಳಲ್ಲಿ ಏನಾದರೂ ಅಲ್ಲಿ ಜಗಳ ಆಯಿತು ಅಂದರೆ ನಾವು ಹೋಗಿ ಅದನ್ನ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಏನಾದ್ರು ಪ್ರಕೃತಿ ವಿಕೋಪ ಆದಾಗಲೂ ತಾನು ಹೋಗಿ ಅಲ್ಲಿ ಅವರಿಗೆ ಸಾಂತ್ವನವನ್ನು ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡ್ತೇವೆ. ಹಾಗೆ ಆ ಸಮುದಾಯದ ಏನಾದರೂ ಅಂಥ ಸಮಸ್ಯೆಗಳು ಉದ್ಭವ ಆದಾಗ ಅಥವಾ ಇನ್ನೂ ಏನಾದರೂ ಅವರಿಗೆ ಕೆಲಸಗಳಾಗಬೇಕು ಅಂದರೆ ಸರ್ಕಾರದಲ್ಲಿರ್ಬೋದು, ಬೇರೆ ಹಂತದಲ್ಲಿರ್ಬೋದು, ಎಲ್ಲ ನಮ್ಮ ಒಕ್ಕೂಟ ಹೋಗಿ ಅದ್ರ ಜೊತೆಗೆ ನಿಂತು ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ. ಇವೆಲ್ಲವನ್ನ ಮಾಡುವ ದಿಕ್ಕಿನಲ್ಲಿ ಇವತ್ತು ನಮ್ಮ ಒಕ್ಕೂಟ ಒಂದಾಗಿದೆ. ಇಲ್ಲಿ ಹಾಗಂತ ನಾವು ಬೇರೆ ಯಾವ ಸಮುದಾಯಗಳನ್ನು ನಾವಿಲ್ಲಿ ವಿರೋಧ ಮಾಡ್ತಾ ಇಲ್ಲ, ಯಾರನ್ನು ನಾವು ಅವರಿಗೆ ತೊಂದರೆ ಕೊಡೋದು ಕೆಲಸನೂ ಮಾಡ್ತಾ ಇಲ್ಲ.
ಒಟ್ಟಾರೆ ಈ ಸಮುದಾಯಗಳ ಜಾಗೃತಿ ಮಾಡಿ ಸಂವಿಧಾನದ ಆಶಯದಂತೆ ಎಲ್ಲ ಸಮಾಜಗಳು ಸಮಾನತೆಯಿಂದ ಬದುಕು ನಡೆಸಬೇಕು, ಸ್ವಾಭಿಮಾನವನ್ನು ತುಂಬಬೇಕು ಅನ್ನುವಂಥ ಈ ಕೆಲಸವನ್ನು ನಮ್ಮ ಒಕ್ಕೂಟ ಮಾಡ್ತಾ ಇದೆ. ಆ ಒಕ್ಕೂಟದಿಂದ ಇವತ್ತು ಯಾವುದೇ ಸರ್ಕಾರಗಳು ಬರಲಿ, ಆ ಸರ್ಕಾರ ನಮ್ಮನ್ನು ಕರೆದು ಇವತ್ತು ಸಮುದಾಯಗಳನ್ನು ಮೇಲೆತ್ತುವಂಥ ಕೆಲಸಕ್ಕೆ ನಮ್ಮ ಸಲಹೆ ಸಹಕಾರವನ್ನು ಪಡೀತಾ ಇದ್ದಾರೆ. ಆದರೂ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಎಲ್ಲ ಮಠಾಧೀಶರನ್ನ ಸ್ವಾಗತಿಸಿ ನಮ್ಮೆಲ್ಲರ ಸಲಹೆ ತೆಗೆದುಕೊಳ್ತಾ ಇದ್ದಾರೆ. ಈ ಒಕ್ಕೂಟ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಬಹಳಷ್ಟು ಪ್ರೀತಿಯಿಂದ ಅನ್ಯೋನ್ಯತೆಯಾಗಿದ್ದೇವೆ. ಇವತ್ತು ಭಾವೈಕ್ಯತೆಯಿಂದ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಎಲ್ಲ ಸಮುದಾಯದನ್ನು, ಅದೆಷ್ಟೋ ಸಮುದಾಯಗಳಲ್ಲಿ ಯಳವ ಸಮಾಜ ಇರ್ಬೋದು, ಹಡಪದ ಸಮಾಜ ಇರ್ಬೋದು, ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ತುಂಬ ಅವರಿಗೆ ತುಂಬ ಏನೂ ಅವರಿಗಿಲ್ಲ ಅಂತ ಗೋರ್ಖ ಇಂಥ ಸಮುದಾಯಗಳಿಗೂ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಎಲ್ಲ ಮಠಾದು ಸೇರಿ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಧಾರ್ಮಿಕದ ಜಾಗೃತಿಯೊಂದಿಗೆ ಇವತ್ತು ನಮ್ಮೆಲ್ಲ ಸಮುದಾಯಗಳ ಒಂದು ಸರ್ವಾಂಗೀಣ ಪ್ರಗತಿಗಾಗಿ ಈ ಒಂದು ಒಕ್ಕೂಟ ಕೆಲಸ ಮಾಡ್ತಾ ಇದೆ. ಇಲ್ಲಿ ಚಿಕ್ಕವರು ದೊಡ್ಡವರು ಅಥವಾ ಇನ್ನೊಂದು ಏನೂ ಭೇದ ಭಾವನೆಗಳಿಲ್ಲ, ಎಲ್ಲರೂ ನಾವು ಅನ್ಯೋನ್ಯವಾಗಿದ್ದೇವೆ. ಇವು ಅಕ್ಷರ ಜಾಗೃತಿಯ ಜೊತೆಲಿ ಸ್ವಾಭಿಮಾನದ ಜಾಗೃತಿಯನ್ನು ಮೂಡಿಸೋದ್ರ ಜೊತೆಲಿ ಸಾಮಾಜಿಕ ನ್ಯಾಯದ ಒಂದು ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದೀರಾ. ಸ್ವಾಮೀಜಿ, ನಾನು ಈ ಪ್ರಶ್ನೆ ಕೇಳಬಹುದಾ ಗೊತ್ತಿಲ್ಲ, ಆದ್ರೂ ಕೇಳ್ತಿದ್ದೀನಿ. ತಳ ಸಮುದಾಯಗಳಿಗೆ ಮತ್ತು ತಳ ಸಮುದಾಯದ ಮಠಾಧೀಶರುಗಳಿಗೆ ಎಷ್ಟರ ಮಟ್ಟಿಗಿನ ಸವಲತ್ತುಗಳಿದೆ? ಇನ್ನುಳಿದಂತಹ ಬೆಳೆದ ಅಣ್ಣಂದಿರಿಗೆ ಎಷ್ಟರ ಮಟ್ಟಿಗಿನ ಸವಲತ್ತುಗಳು, ಏನಾದರೂ ವ್ಯತ್ಯಾಸ ಇದೆಯಾ? ನಿಮಗೆ ಬೆಂಗಳೂರಲ್ಲಿ ಎಷ್ಟು ಜಾಗ ಇದೆ ಸ್ವಾಮೀಜಿ ಮಠಕ್ಕೆ? ನಾವು ಅದಕ್ಕೆ ಮೊದಲಿಗೆ ನಾವು ಹೇಳಿದ್ದು, ಇವತ್ತೇನಾಗಿದೆ ಅಂದರೆ ಅವರು ಹಿಂದಿನಿಂದಲೂ ಸಹ ಬೆಳೆದು ಬಂದಿದ್ದಾರೆ. ಅವರು ಮುಂದುವರೆದಂತಹ ಸಮುದಾಯಗಳಾಗಿ ಅವರಲ್ಲಿ ಸಾಕಷ್ಟು ಅವರಿಗೆಲ್ಲ ಶಕ್ತಿನೂ ಪಡ್ಕೊಂಡಿದ್ರು. ಅವರು ಶೈಕ್ಷಣಿಕವಾಗಿ ಅವರು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದರು, ರಾಜಕೀಯವಾಗಿ ಸಾಕಷ್ಟು ಎತ್ತರ ಸ್ಥಾನದಲ್ಲಿದ್ದರು. ಎಲ್ಲವನ್ನೂ ಅವರು ಸಾಕಷ್ಟು ಅವ್ರ ಸಮುದಾಯಗಳಿಗೆ ಅವರು ಕೊಟ್ಟಿದ್ದಾರೆ, ಅವ್ರ ಮಠಮಾನಿಗಳು ಅವರಿಗೆ ಕೊಟ್ಟಿದ್ದಾರೆ. ನಮಗೇನು ಅದರ ವಿರೋಧ ಇಲ್ಲ. ಅವರೆಲ್ಲರೂ ಸಹ ಹೇಗೆ ಬೆಳೆದಿದ್ದಾರೋ ಅದೇ ರೀತಿಯಾಗಿ ಈ ಹಿಂದುಳಿದ ವರ್ಗದವರನ್ನು ಮೇಲೆತ್ತುವಂಥ ಕೆಲಸವನ್ನು ಅವರು ನಮ್ಮ ಜೊತೆಗೆ ಸೇರಿ ಮಾಡಲಿ ಅಂತ ಆಶಯ ನಮ್ಮದಾಗಿದೆ. ಬೆಂಗಳೂರಿನಂಥ ರಾಜಧಾನಿಯಲ್ಲಿ ಇವತ್ತು ಈ ಮಠಗಳಿಗೆ ಜಾಗಗಳಿಲ್ಲ. ಸ್ವಾಮಿಗಳು ಹೊರಗಡೆಯಿಂದ ಬಂದರೆ ಯಾವುದೋ ಲಾಡ್ಜಲ್ಲಿ ಹೋಟ್ಲಲ್ಲಿ ಉಳ್ಕೋಬೇಕು. ಈ ಸ್ಥಿತಿಗತಿ ಈ ಸಮುದಾಯಗಳ ಪರಿಸ್ಥಿತಿ ಇದೆ. ಇದನ್ನು ನಾವು ಸರ್ಕಾರ ಮುಂದಿಟ್ಟಿದ್ದೇವೆ. ಇವತ್ತು ರಾಜಧಾನಿ ಅಂತ ಬೆಂಗಳೂರಿನಂಥ ಈ ಒಂದು ಸ್ಥಳದಲ್ಲಿ ಸರ್ಕಾರ ಜಾಗವನ್ನು ಕೊಟ್ಟರೆ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಒಂದು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿ ಆ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡೋದು, ಇದನ್ನು ಸಹ ಈ ಸಮುದಾಯಗಳು ಮಾಡಬೇಕು. ಜೊತೆಗೆ ಮಠಾಧೀಶರು ಬಂದಾಗ ಆ ಸಮುದಾಯದ ಜನಗಳು ಭಕ್ತರು ಬರ್ತಾರೆ ಹೊರಗಡೆಯಿಂದ, ಅವ್ರಿಗೆ ಕೂರ್ಲಿಕ್ಕೆ ಸ್ವಾಮಿಗಳೇ ನೆಲೆ ಇಲ್ಲ ಅಂದಾಗ ಆ ಭಕ್ತರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೂ ಯಾರು ಕೇಳೋರಿಲ್ಲ. ಆ ಪರಿಸ್ಥಿತಿಗಾಗಿ ಇವತ್ತು ಸರ್ಕಾರದ ಮುಂದೆ ಒಂದು ಜಾಗವನ್ನು ಮುಂಜಾಗ್ರತೆ ಮಾಡಿಕೊಡ್ರಿ. ಸರ್ಕಾರ ಈಗಾಗಲೇ ಪರಿಗಣಿಸ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಹಿಂದಿನ ಒಂದು ಸರ್ಕಾರದಲ್ಲಿ ಆದೇಶ ಮಾಡಿದ್ರು, ಸ್ವಲ್ಪ ಡಿಸ್ಪ್ಯೂಟ್ ಆಗಿದೆ. ಈಗ ಹೊಸದಾಗಿ ಜಾಗವನ್ನು ಮುಂಜಾಗ್ರತೆ ಮಾಡಿಕೊಡ್ರಿ ಅಂತೇಳಿ ಈಗಾಗಲೇ ಮೊನ್ನೆನೂ ಒತ್ತಾಯ ಮಾಡಿದ್ದೇವೆ. ಖಂಡಿತ ಆ ಕೆಲಸ ಆದರೆ ನಾವು ಸಹ ಮುಂದುವರೆದಂಥ ಸಮುದಾಯಗಳ ರೀತಿಯಲ್ಲಿ ನಾವು ಸಹ ಅಲ್ಪ ಸ್ವಲ್ಪನಾದರೂ ಸ್ವಲ್ಪ ಶೈಕ್ಷಣಿಕ ಜಾಗೃತಿಯನ್ನು ಮಾಡಿಕೊಂಡು ಈ ಸಮುದಾಯದ ಪ್ರಗತಿಯನ್ನು ಕಾಣಲಿಕ್ಕಾಗಿ ಆ ಮೂಲಕವೂ ಸಾಧ್ಯ ಆಗತ್ತೆ. ನೀವು ನಮ್ಮನ್ನು ಹೊರಗೆ ಇಡಬೇಡ್ರಿ, ನಮ್ಮನ್ನು ಸೇರಿಸ್ಕೊಂಡು ಈ ಬೆಳವಣಿಗೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿರಿ ಅಂತೇಳಿ ಎಲ್ಲ ಸಮುದಾಯದವ್ರನ್ನ, ಎಲ್ಲ ಜನರನ್ನು ನಾವು ಈ ಮೂಲಕ ಅವ್ರಿಗೂ ಸಹ ನಾವು ಕರೆ ನೀಡಿದ್ದೇವೆ. ಯಾವುದೇ ರೀತಿಯಾದ ಇಲ್ಲಿ ಒಂದು ತಾರತಮ್ಯ ಏನೂ ಇಲ್ಲ. ಎಲ್ಲರೂ ಅವರು ಮುಂದುವರೆದಿದ್ದಾರೆ. ನಾವು ಅದೇ ರೀತಿಯಾಗಿ ಎಲ್ಲ ಸಮುದಾಯಗಳು ಮುಂದೆ ಬರಲಿ ಅನ್ನುವಂಥ ಆಶಯ ಇದೆ. ಅದಕ್ಕೆ ಅವರು ಸಹಕಾರ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ನೋಡೋಣ. ಸ್ವಾಮೀಜಿ, ತಳ ಸಮುದಾಯಗಳ ಧಾರ್ಮಿಕ ಗುರುಗಳೆಲ್ಲ ಅಣ್ಣ ತಮ್ಮಂದರ ರೀತಿಯಲ್ಲಿದ್ದಾರೆ. ಅದೇ ರೀತಿ ಆ ಸಮುದಾಯದ ಯುವ ಪೀಳಿಗೆ ಯಾವ ರೀತಿ ಬೆಸ್ಕೋಬೇಕು ಅಂತ ನೀವು ಬಯಸ್ತೀರಾ? ಖಂಡಿತ. ಇವತ್ತು ಯುವ ಜನಾಂಗ ಏನಿದೆಯಲ್ಲ, ಅವರಿಗೆ ಶಿಕ್ಷಣ ಸಿಗಬೇಕು. ಶಿಕ್ಷಣ ಜೊತೆ ಸಂಸ್ಕಾರವೂ ಬೇಕು. ಇವತ್ತು ಜನಗಳನ್ನು ನಾವು ಏನು ಅಂದ್ಕೊಂಡಿದ್ದೇವೆ, ಇವತ್ತು ಯುವ ಸಮಾಜ ಇವತ್ತು ದಾರಿ ತಪ್ತಾ ಇದೆ ಅಥವಾ ಇನ್ನೂ ಏನೋ ಆಗ್ತಾ ಇದೆ ಅಂತ ಬರೀ ಅವರು ಮಾತನಾಡ್ತಾರೆ. ಖಂಡಿತ ಹಾಗೇನೂ ಇಲ್ಲ. ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತು ಆಧುನಿಕ ಯುಗದಲ್ಲಿ ಇವತ್ತು ಸಾಕಷ್ಟು ಇವತ್ತು ಮಾಧ್ಯಮ ಕ್ಷೇತ್ರಗಳಿದ್ದಾವೆ. ಎಲ್ಲ ಜನರು ನೋಡ್ತಾ ಇದ್ದಾರೆ, ಸಾಕಷ್ಟು ಜಾಗೃತಿ ಆಗ್ತಾ ಇದ್ದಾರೆ. ಯುವ ಜನಾಂಗಕ್ಕೆ ನಾವು ಕರೆ ಕೊಡೋದೇನು ಅಂದರೆ, ನಮ್ಮ ಜನಗಳಲ್ಲಿ ಶಿಕ್ಷಣದ ಕ್ರಾಂತಿ ಆಗಬೇಕು, ಅಕ್ಷರ ಕ್ರಾಂತಿ ಆಗಬೇಕು. ಅದರ ಜೊತೆಯಲ್ಲಿ ಆ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು. ಆ ರೀತಿಯಾಗಿ ನಮ್ಮೆಲ್ಲ ಮಠಮಾನ್ಯಗಳು, ಮುಖಂಡರುಗಳು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಯುವ ಜನಾಂಗ ಖಂಡಿತವಾಗೂ ಈ ದೇಶಕ್ಕೆ ದೊಡ್ಡ ಆಸ್ತಿ.
ಅವ್ರನ್ನ ನಾವು ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ದೆ ಆದರೆ ಯುವ ಜನಾಂಗ ಇವತ್ತು ಸಾಕಷ್ಟು ಅವರು ಎತ್ತರಕ್ಕೆ ಬೆಳೆದು ಅವರು ಸಹ ಈ ಸಮುದಾಯಗಳನ್ನು ಅವರು ಮೇಲೆತ್ತುವಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಅಂಥ ಜಾಗೃತಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಯುವ ಜನಗಳಲ್ಲಿ ಅಂಥ ಉತ್ಸಾಹ ಇದೆ. ಅದನ್ನು ನಾವು ಮಠಾಧೀಶರು ಸೇರಿ ಅವರಿಗೆ ಧಾರ್ಮಿಕ ಮಾರ್ಗದರ್ಶನದ ಜೊತೆಗೆ ಅವರ ಎಲ್ಲ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಏನು ಬೇಕೋ ಅದಕ್ಕೆ ಮಾರ್ಗದರ್ಶನ ಮಾಡಬೇಕಾಗ್ತದೆ. ಯಾರನ್ನೂ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ನಾವು ಟೀಕೆ ಮಾಡೋದಕ್ಕಿಂತ ಅವ್ರೇನೂ ಆಗಿಲ್ಲ, ಎಲ್ಲರನ್ನೂ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಮ್ಮ ಮಠಮಾನ್ಯಗಳು ನಾವೆಲ್ಲ ಮುಖಂಡರು ಮಾಡಬೇಕಾಗಿದೆ. ಆ ಕೆಲಸ ಖಂಡಿತ ಆಗುತ್ತೆ. ಅದನ್ನು ನಾವೆಲ್ಲರೂ ಸೇರಿ ಯುವಜನರನ್ನು ನಾವು ಉನ್ನತ ಮಟ್ಟಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಅವ್ರನ್ನ ನಾವೆಲ್ಲರೂ ಸಹ ಅದನ್ನು ಮಾರ್ಗದರ್ಶನ ಮಾಡ್ಕೊಂಡು ಹೋಗಲಿಕ್ಕೆ ಖಂಡಿತ ಅವ್ರನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡ್ತೇವೆ. ಅದಕ್ಕೆ ಯಾರೂ ನಿರಾಶೆ ಹೊಂದೋ ಅಗತ್ಯ ಇಲ್ಲ. ಯಾಕಪ್ಪ ನಮಗೆಲ್ಲೂ ಅವಕಾಶ ಇಲ್ಲ, ನಮಗೇನು ಸಿಗ್ತಾ ಇಲ್ಲ, ನಾವೇನು ಮಾಡಬೇಕು ಅನ್ನುವಂಥದ್ದು ನೋವಿದೆ ಅವರಲ್ಲಿ. ಅವರಿಗೆ ಮೇಲ್ವರ್ಗದಲ್ಲಿ ಸಾಕಷ್ಟು ಅವ್ರಿಗೆ ಅವಕಾಶಗಳಿದ್ದಾವೆ, ನಮ್ಮಲ್ಲಿ ಅವಕಾಶ ವಂಚಿತರಾಗಿರೋದ್ರಿಂದ ಸ್ವಾಭಾವಿಕವಾಗಿ ಅವರಲ್ಲಿ ಆ ರೀತಿಯಾದಂಥ ಮನಸ್ಥಿತಿ ಇರುತ್ತೆ. ಅದನ್ನು ಖಂಡಿತವಾಗಿಯೂ ಅವ್ರು ದುರ್ಬಲರಾಗೋದು ಬೇಡ. ಅವ್ರನ್ನೆಲ್ಲ ರೀತಿಯಾದ ಸಶಕ್ತರನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಎಲ್ಲ ಸಮಾಜದವ್ರು ಸೇರಿ ಆ ಕೆಲಸ ಮಾಡೋಣ. ಅದಕ್ಕೆ ಖಂಡಿತ ದೇವರ ಕೃಪೆ, ಆ ಭಗವಂತನ ಕೃಪೆ ಇದೆ. ಅದಕ್ಕೆ ನಾವೆಲ್ಲರೂ ಆತ್ಮವಿಶ್ವಾಸವನ್ನು ತೆಗೆದುಕೊಂಡು ನಾವು ಮುಂದೆ ಹೆಜ್ಜೆ ಇಡೋಣ ಅಂತೇಳಿ ಅವ್ರಿಗೆ ಕರೆ ನೀಡ್ತೇವೆ. ಸ್ವಾಮೀಜಿ, ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನನಗೂ ಮತ್ತು ನಮ್ಮ ಸಂಸ್ಥೆಗೂ ನಿಮ್ಮ ಆಶೀರ್ವಾದ ಬೇಕು. ಜೊತೆಯಲ್ಲಿ ಇಷ್ಟೊತ್ತು ತಾವು ಈ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿರ್ತೇನೆ. ಇಲ್ಲ, ನಿಮ್ಮ ಶೀರ್ಷಿಕೆಯ ತುಂಬ ಚೆನ್ನಾಗಿದೆ. ಅನುಭವ ಮಂಟಪದ ಸಾಕಾರಗೊಳಿಸುವಂಥ ನಿಮ್ಮ ಏನು ಸಂಸ್ಥೆ ಇದೆ, ಇದಕ್ಕೆ ಬಸವಾದಿ ಶರಣರ ಎಲ್ಲ ಭಗವಂತನ ನಮ್ಮೆಲ್ಲರ ಶುಭ ಹಾರೈಕೆ ಇದೆ. ಈ ಸಂಸ್ಥೆ ಇಂಥ ಜಾಗೃತಿ ಮಾಡುವಂಥ ಕೆಲಸವನ್ನು ಮತ್ತಷ್ಟು ವಿಸ್ತಾರಗೊಳಿಸಲಿ. ಆ ಮೂಲಕ ನಾಡಿಗೆ, ರಾಷ್ಟ್ರಕ್ಕೆ ಈ ಸಂಸ್ಥೆಯಿಂದ ಬಹಳಷ್ಟು ಉತ್ತಮ ಕಾರ್ಯಗಳು ನಡೀಲಿ ಅಂತೇಳಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೇವೆ. ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ವಸ್ತರ್ಗ ತಾಲೂಕಿನ ಭಗೀರಥ ಗುರುಪೀಠದಲ್ಲಿ ಮುಂದಿನ ಫೆಬ್ರವರಿ 10-11ನೇ ತಾರೀಕು ರಾಷ್ಟ್ರ ಮಟ್ಟದ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಆ ಸಮಾವೇಶದಲ್ಲಿ ಈಗಾಗಲೇ ಉದ್ಘಾಟನೆಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಮಾವೇಶ ಅನೇಕ ನಾಡಿನ ಮಠಾಧೀಶರು ಬರ್ತಾ ಇದ್ದಾರೆ, ಹಾಗೆ ರಾಜಕೀಯ ಮುಖಂಡರುಗಳು ಬರ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ವಿಶೇಷ ಅಂದರೆ ನಮ್ಮ ಪಟ್ಟಾಭಿಷೇಕ ನಡೆದು 25 ವರ್ಷಗಳಾಯಿತು. ರಜತ ಮಹೋತ್ಸವದ ಅಂಗವಾಗಿ 25ನೇ ವರ್ಷಕ್ಕೆ ಒಂದು ವಿಶೇಷತೆ ಇರಲಿ ಅಂತೇಳಿ ಎಲ್ಲ ಮುಖಂಡರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 25 ಬಡ ಮಕ್ಕಳನ್ನು, ಆ ಬಡ ಮಕ್ಕಳನ್ನು, ಪ್ರತಿಭಾನ್ವಿತ ಮಕ್ಕಳನ್ನು 1ನೇ ತರಗತಿಯಿಂದ ಪದವಿವರೆಗೂ ದತ್ತು ತೆಗೆದುಕೊಂಡು ಅವರನ್ನು ಮಠದಲ್ಲಿ ಅವರನ್ನು ಓದಿಸ್ಬೇಕು ಅನ್ನುವಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಹಾಗೆ ಉನ್ನತ ವ್ಯಾಸಂಗಕ್ಕೆ ಹೋಗುವಂಥವ್ರು ಸಹ 25 ಜನರನ್ನು ನಾವು ಅವರನ್ನು ಸಹ ಮಠದಿಂದ ಓದಿಸುವಂಥ ಕೆಲಸ ಆಗಬೇಕು ಅಂತೇಳಿ ವಿವಿಧ ಕ್ಷೇತ್ರದಲ್ಲಿ ಇರುವಂಥ ಸಾಧಕರನ್ನು, ಅಂದರೆ ಸಹೋದರ ಸಮಾಜಗಳು ಒಳಗೊಂಡಂತೆ 25 ಜನರನ್ನು ಅಲ್ಲಿ ವಿಶೇಷ ಸಾಧನೆ ಮಾಡಿರೋವಂಥವ್ರ ಕರೆದು ಅಲ್ಲಿ ಸನ್ಮಾನಿಸಬೇಕು, ಗೌರವಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ 25ಕ್ಕೂ ಹೆಚ್ಚಿನ ಸಾಮೂಹಿಕ ಉಚಿತ ವಿವಾಹಗಳನ್ನು, ಅಂದರೆ ಈಗಾಗಲೇ 106 ವಿವಾಹಗಳನ್ನು ಮಠದಲ್ಲಿ ಮಾಡಿದ್ದೇವೆ, ಹೀಗೆ ಈ ಕಾರ್ಯಕ್ರಮದಲ್ಲೂ ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಒಂದು 25 ಕೃತಿಗಳನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ದಾಖಲೆ ಆಗುವಂಥ ಕೃತಿಗಳನ್ನು ಹೊರತರಬೇಕು ಅಂತ ಇದೆ. ಈಗ ಒಂದು ಒಳ್ಳೆಯ ಸ್ಮರಣ ಸಂಚಿಕೆಯನ್ನು ತಂದು ಆ ಮೂಲಕ ಈ ಸಮುದಾಯ ಇರ್ಬೋದು, ಎಲ್ಲ ಹಿಂದುಳಿದ ಎಲ್ಲ ಒಂದು ವಿಚಾರಗಳನ್ನು ಅಲ್ಲಿ ತರುವಂಥದ್ದು ಒಂದು ಒಳ್ಳೆಯ ಒಂದು ಕೃತಿ ಆಗಬೇಕು ಅಂತೇಳಿ ಎಲ್ಲ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಫೆಬ್ರವರಿ 10-11ನೇ ತಾರೀಕು ನಮ್ಮ ಭಗೀರಥ ಗುರುಪೀಠದಲ್ಲಿ ಒಂದು ರಜತ ಮಹೋತ್ಸವ ಹಾಗೂ ಬೃಹತ್ ಸಮಾವೇಶ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು, ಎಲ್ಲ ಸಹೋದರ ಸಮಾಜದವರು ಎಲ್ಲರೂ ಸೇರಿ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಆ ಮೂಲಕ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತಷ್ಟು ಅಭಿವೃದ್ಧಿಯ ಕಡೆಗೆ ಹೆಜ್ಜೆಯನ್ನು ಹಾಕೋಣ ಅಂತೇಳಿ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.